SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಒಬ್ಬ ಹಳ್ಳಿಯ ಪ್ರತಿಭೆ, ಅದ್ಭುತ ಪ್ರತಿಭೆ ಅಂತಲೇ ಹೇಳ್ಬೋದು. ಅವ್ರು ಬೇರೆ ಯಾರೂ ಅಲ್ಲ, ಗಿಲ್ಲಿ ನಟ ನಟರಾಜ್ ಅವರು. ಬನ್ನಿ, ನಮ್ಮ ಜೊತೆ ಇದ್ದಾರೆ ಅವರು. ಅವ್ರ ಲೈಫ್ ಸ್ಟೈಲ್ ಏನು ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರು ತುಂಬ ಬ್ಯುಸಿ ಇರುವಂಥವ್ರು. ಇವಾಗ ನಮಗೆ ಸಿಕ್ಕಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅವರು. ನಮಸ್ಕಾರ ಸರ್. ಅಲ್ಲ, ನೀವು ಬ್ಯುಸಿ ಅಂದ್ರಲ್ಲ, ಎಲ್ಲ ನೋಡಿದವರೆಲ್ಲ ಆಮೇಲೆ ತುಂಬ ಬ್ಯುಸಿ ಅವ್ರು ಏನ್ಬಿಟ್ಟು ಆಮೇಲೆ ಯಾರು ಫೋನು ಮಾಡ್ದೋ ಈ ಥರ ಶೂಟಿಂಗ್ ಗೀಟಿಂಗೆ ಸುಮ್ಮನಿರಿ. ಅಷ್ಟೊಂದು ಬ್ಯುಸಿ ಇಲ್ಲ, ಬ್ಯುಸಿ ತಕ್ಕ ಮಟ್ಟಕ್ಕೆ ಬ್ಯುಸಿ. ಚೆನ್ನಾಗೈತೆ ಸದ್ಯಕ್ಕೆ, ಜೀವನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಚೆನ್ನಾಗೈತೆ, ಖುಷಿಯಾಗಿದ್ದೀನಿ ಸದ್ಯಕ್ಕೆ. ನಿಮ್ಮದು ಕಾಮಿಡೀಸ್ ವೀಡಿಯೋಸ್ ಎಲ್ಲ ನಾವು ನೋಡಿದ್ದೀವಿ. ಅದಾಯಿತು, ಕಾಮಿಡಿ ಕಿಲಾಡಿಗೆ ಬಂದ್ರಿ, ಇವಾಗ ಭರ್ಜರಿ ಬ್ಯಾಚುಲರ್ಗೆ ಅಂತಲೇ ಇದ್ದೀರಾ. ಇವಾಗ ಮುಂದೆ ಏನು ಅಂತ ಪ್ಲ್ಯಾನ್ ನಿಮ್ಮದು? ಮುಂದೆ ಗೊತ್ತಿಲ್ಲ ಸರ್. ಈಗ ನೆಕ್ಸ್ಟು ಈಗ ಇಲ್ಲಿವರೆಗೂ ಈಗ ನಾನು ಸಿನಿಮಾಗೆ ಬಂದದ್ದೇ ಎಂದಕ್ಕೋ ಡೈರೆಕ್ಟರ್ ಆಗಬೇಕು, ಡೈರೆಕ್ಷನ್ ಮಾಡಬೇಕು, ಡೈರೆಕ್ಟ್ರಾಗಿ ಗುರ್ತಿಸ್ಕೋಬೇಕು ಅಂತ ಬಂದೆ. ಅದು ನಾನು ಆರ್ಟಿಸ್ಟ್ ಮಾಡಿಬಿಟ್ಟು ಆರ್ಟಿಸ್ಟಾಗಿ ಕಂಟಿನ್ಯೂ ಆಗಿಬಿಟ್ಟೆ. ಇಲ್ಲಿವರೆಗೂ ಆರ್ಟಿಸ್ಟಾಗೆ ಬಂದ್ಬಿಟ್ಟೆ. ಮುಂದೆ ಗೊತ್ತಿಲ್ಲ ಅದೇನಾಯ್ತದೆ ಅಂತ. ಈಗ ಕೆಲವೊಂದು ನಮ್ಮ ಕೈಲಿ ಇರಲ್ವಲ್ಲ, ಇರೋದಂತೂ ಸತ್ಯ. ಸಿನಿಮಾದಲ್ಲೇ ಇರ್ತೀನಿ, ಆರ್ಟಿಸ್ಟಾಗೇ ಇರ್ತೀನಿ, ಅದು ಸತ್ಯ. ಮುಂದೆ ಅಂದರೆ ದೇವ್ರು ಹೆಂಗೆ ಪ್ರಯತ್ನ ನಿಲ್ಸಲ್ಲ, ನಮ್ಮ ಪ್ರಯತ್ನದ ಮೇಲೆ ನಿಂತಿರ್ತದಲ್ವ, ಹೆಂಗೆ ನಡೀತದೆ ಹಂಗೆ ಹೋಯ್ತಾ ಇರ್ಬೇಕಷ್ಟೇ. ಮುಂದೆ ಸಿನಿಮಾದಲ್ಲಂತ ನಟಿಸೋ ಆ ಥರ ಅವಕಾಶ ಬಂದಿದೆಯಾ ಅಂತ? ಇಲ್ಲ ಸರ್, ಬಂದಿದೆ. ನಾನೇ ಇಟ್ಕೊಳ್ಳ ನೀವು ಅಂದರೆ ಸಿನಿಮಾಗಳು ಬರ್ತಾಯಿದೆ ಸರ್. ಈಗ ಎಲ್ಲ ಹಂಗೇ ಸಿನಿಮಾ ಸೀರಿಯಲ್ ಆಗಿರ್ಬೋದು, ಪ್ರೋಗ್ರಾಮ್ಗಳಾಗಿರ್ಬೋದು ನಡೀತೈತೆ. ಅಂದರೆ ಸಿನಿಮಾದಲ್ಲಿ ಗುರ್ತಿಸ್ಕೋಬೇಕಂದ್ರೆ ಒಂದು ರೈಟ್ ಸಿನಿಮಾ ಅಂತ ಸಿಕ್ಕಬೇಕು, ಒಳ್ಳೆ ಸಿನಿಮಾ ಅಂತ ಕ್ಲಿಕ್ ಆಗುವಂಥ ಸಿನಿಮಾ, ಆ ಕ್ಯಾರೆಕ್ಟ್ರಲ್ಲಿ ಗುರ್ತಿಸ್ಬೇಕು. ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನಲ್ಲಿ ಮೂಳೆ ಅಂದ ತಕ್ಷಣ ಅದೊಂದು, ಈಗ ನಲ್ಲಿ ಮೂಳೆ ಅಂದ ತಕ್ಷಣ ಒಂದು ನಾನು ಈಗ ನೆನಪೈತೀನಿ ಗೊತ್ತಾ, ನೋಡಿದ ತಕ್ಷಣ ನಲ್ಲಿ ಮೂಳೆ ಅಲ್ವ ನೀವು ಒಂಥರ ಗಿಲ್ಲಿ ನಟ ಅಂತಲೂ ಅನ್ನಲ್ಲ. ಹಂಗೆ ಸಿನಿಮಾದಲ್ಲೂ ಅಷ್ಟೇ, ಆ ಕ್ಯಾರೆಕ್ಟ್ರು ನೋಡಿದ ತಕ್ಷಣ ಆ ಥರ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಸಿಕ್ಕಬೇಕು, ಒಂದು ಶೋರ್ಟ್ ಶಾಟ್ ಹೊಡಿಬೇಕು. ಆವಾಗ ಸಿನಿಮಾದಲ್ಲಿ ಆ ಜರ್ನಿ ಸ್ಟಾರ್ಟ್ ಆಗ್ಬಿಡ್ತದೆ, ಪೂರ್ಣ ಪ್ರಮಾಣ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗ್ಬಿಡ್ತದೆ. ಆವಾಗ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ಪ್ರಯತ್ನ ನಡೀತಾ ಇರಬೇಕು. ಅದು ಮಳವಳ್ಳಿ ನಟರಾಜ್ ಅವರು ಗಿಲ್ಲಿ ನಟ ಆಗಿ ಬದಲಾಗಿದ್ದು ಹೇಗೆ ಅಂತ? ಅದೇ ಸರ್, ಇವಾಗ ನಾನು ಸ್ಟಾರ್ಟಿಂಗ್ಗೆ ಯಾರೇ ಕೇಳಿದ್ರು ಸಿನಿಮಾದಲ್ಲಿ, ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಯಾರೇ ಕೇಳಿದ್ರು ಮಳವಳ್ಳಿ ನಟರಾಜ್ ಅಂತ ಹೇಳುವೆ. ಹಂಗೆ ಕೂತ್ಕೊಬಿಡ್ಲಿ ಹೆಸರು ಅಂತ. ಗಿಲ್ಲಿ ಅಂದರೆ ಇಲ್ಲಿ ಆಮೇಲೆ ನಾನು ಸ್ಟಾರ್ಟಿಂಗ್ ಬಂದಾಗ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಕೆಲಸ ಮಾಡೋ ಹುಡುಗರು ತುಂಬ ಸಣ್ಣ ಇದ್ದೆ, ಅವಾಗ ನೋಡೋಕ್ಕೂ ತುಂಬ ಸಣ್ಣ ಇದ್ದೆ. ಆವಾಗ ಗಿಲ್ಲಿ ಅಂತ ಆವಾಗ ಈಗ ಸ್ಟಾರ್ಟಿಂಗ್ ಒಂದು ಉತ್ಸಾಹ ಇರ್ತದೆ ಗೊತ್ತಾ ನಿಮಗೆ, ಕೆಲಸ ಅಂತ. ಈಗ ಶೂಟಿಂಗು, ನಾನು ಊರಿಂದ ಬಂದ್ಬಿಟ್ಟು ಶೂಟಿಂಗ್ ಕೆಲಸ, ಊರಲ್ಲಿ ಯಾರ ಕೇಳಿದ್ರೆ ನಾನು ಶೂಟಿಂಗಲ್ಲಿ ಅವನಿದ್ರೆ ಅಲ್ಲೊಂದು ಮರ್ಯಾದೆ. ಶೂಟಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಒಂಥರ ಖುಷಿ. ಅಯ್ಯೋ, ನಾನು ಶೂಟಿಂಗ್ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಲ್ಲ ಅಂತ ಯಾರು ಏನು ಹೇಳಿದ್ರು ಹೋಗಿ ಮಾಡಿಬಿಡುವೆ. ಆ ಉತ್ಸಾಹ ಇರ್ತದೆ ಗೊತ್ತಾ ಸ್ಟಾರ್ಟಿಂಗು. ಹಂಗೆ ಗಿಲ್ಲಿ ಥರ ಎಗಿರ್ತಿದೆ ಯಾವಾಗಲೂ, ಏನು ಗಿಲ್ಲಿ ಥರ ಎಗಿರ್ತಾನೆ. ಇದಿಟ್ಕೊಂಡು ಗಿಲ್ಲಿ ಅಂತ ಕರೆದ್ರು. ಗಿಲ್ಲಿ ಜೊತೆ ನಟ ಸೇರ್ಕೊಂಡು ಗಿಲ್ಲಿ ನಟ ಆಗಿ ಹಂಗೆ ಕಂಟಿನ್ಯೂ ಆಗ್ಬಿಡ್ತದೆ. ಅವ್ರಾಗಿಟ್ಟಿದ್ದ ನೀವೇ? ಇಲ್ಲ, ನಮ್ಮ ಫ್ರೆಂಡು ಗಿಲ್ಲಿ ಅಂತ ಕರಿತಿದ್ರು. ಹೋಯ್ತಾ ಗಿಲ್ಲಿ ನಟ ಆಯಿತು. ಆಮೇಲೆ ಅದು ಹಂಗೆ ಉಳ್ಕೊಬಿಡ್ತು. ನನಗೂ ಒಂಥರ ಕೇಳ್ಬೇಕಂದ್ರೆ ನನಗೂ ಒಂಥರ ಇಷ್ಟ ಆಯ್ತಿತ್ತು ಅದು ಹೆಸರು, ಗಿಲ್ಲಿ ನಟ ಚೆನ್ನಾಗೈತಲ್ಲ ಅಂತ. ಅದು ಹಂಗೆ ನಾನು ಎಲ್ಲ ಶಾರ್ಟ್ ಫಿಲಮ್ಸಲ್ಲೂ ಗಿಲ್ಲಿ ನಟ ಅಂತ ಯೂಸ್ ಮಾಡಿದೆ. ಅದು ಹಂಗೆ ಉಳ್ಕೊಬಿಡ್ತು ಗಿಲ್ಲಿ ನಟ. ಅದ್ಭುತ ನಟ, ಒಳ್ಳೆ ಕಲಾವಿದ. ಏನು ಓದಿದ್ದೀರಾ ಅಂತ ನೀವು? ನಾನು ITI ಸರ್ ಮಾಡಿದ್ದು. ITI SLC-ವರೆಗೂ 1ರಿಂದ 7ರವರೆಗೂ ನಮ್ಮ ಪಕ್ತೂರಲ್ಲಿ ಓದಿದೆ. 7ನೇ ಕ್ಲಾಸ್ ಗಂಟನೂ ಪಕ್ತೂರಲ್ಲಿ ಚೆನ್ನಾಗಿ ಓದ್ತಿದ್ದೆ. ಯಾವಾಗ ನಾನು 1ರಿಂದ 7 ತನಕ ಕ್ಲಾಸ್ ಲೀಡ್ರು. ನಾನು 8ರಿಂದ 10 ತನಕ ಬೆಂಚ್ ಲೀಡ್ರು. ITIಗೆ ಬಂದಮೇಲೆ ಯಾವ ಲೀಡ್ರು ಇಲ್ಲ. ಈ ಕಾಲೇಜಲ್ಲಿ ಲಾಸ್ಟ್ ಇರ್ತಾನೆ ಗೊತ್ತಾ, ಒಬ್ಬ ಏನು ಏನೋ ವೇಸ್ಟ್ ಬಾಡಿ ಸ್ಟೂಡೆಂಟ್ ಇರ್ತಾನೆ ಗೊತ್ತಾ, ಒಬ್ಬ ಅವನಾಗ್ಬಿಟ್ಟೆ ನೋಡಿ. ಸ್ಟಾರ್ಟಿಂಗು ಮಿಡ್ಲ್ ಸ್ಕೂಲಲ್ಲಿ ಟಾಪಲ್ಲಿದ್ದವನು, ಆಮೇಲೆ ಮಿಡ್ಲಿಗೆ ಬಂದ 8ರಿಂದ 10ನೇ ಹೈಸ್ಕೂಲಲ್ಲಿ ಬೆಂಚ್ ಲೀಡ್ರ್ ಅದೇ. ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಬೇರೆ ಆಟಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದು ನಮ್ಮವು. ಆಮೇಲೆ ಬೆಸ್ಟ್ ಸ್ಟೂಡೆಂಟ್ ಆಗಿದ್ದು ವರ್ಸ್ಟ್ ಆಗ್ಬಿಟ್ಟೆ ಹೋಯ್ತಾ. ಆಮೇಲೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ ಸೀದಾ. ತಂದೆ ತಾಯಿ ಏನು ಮಾಡ್ತಿದ್ದಾರೆ? ಅಪ್ಪ ಅಮ್ಮ ಎಲ್ಲ ಊರಲ್ಲವ್ರೆ, ವ್ಯವಸಾಯ ಮಾಡ್ತವ್ರೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿರೋ ನಾನು ಒಬ್ಬನೇ ಬಂದೆ, ಈಗ ಒಬ್ಬನೇ ಇದ್ದೀನಿ. ನೋಡ್ಬೇಕು ಮುಂದೆ. ತುಂಬ ಬಡ ಕುಟುಂಬದಿಂದ ಬಂದದ್ದು, ವ್ಯವಸಾಯ ಮಾಡ್ತಿದ್ದರು. ಮಗ ಈ ಥರ ಅಬ್ಬೆಪಾರಿ ಥರ ತಿರುಗ್ತಾವನೆ, ಏನೋ ಒಂದು ಅಲ್ದಾಡ್ತಾನೆ. ನೀವೇ ಅಬ್ಬೆಪಾರಿ ಅಂದ್ಬಿಟ್ರೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಲೇ ಇಲ್ಲಪ್ಪ ಅಬ್ಬೆಪಾರಿ ಅಂತ. ಅಲ್ಲ, ಆ ಥರ ಹೇಳಿದ್ಬಿಟ್ಟಾನೆ, ಕೆಲಸ ಮಾಡಲ್ಲ, ಸುಮ್ಮನೆ ಶೂಟಿಂಗ್ ಅದಿದ್ದಾನೆ. ತುಂಬ ಸಲ ಹೇಳೋರು. ಇಲ್ಲಿದ್ದಕ್ಕಿಂತ ಜಾಸ್ತಿ ಊರಲ್ಲಿದ್ದಾಗಲೂ ಹೇಳೋರೆ, ಇವ್ನು ಹಾಳಾಗ್ಬಿಟ್ಟ ಇದಾವ
ಅಂದರೆ ಅವಾಗ ಜಾಸ್ತಿ ಸಿನಿಮಾಗಳು ನೋಡ್ತಿದ್ದೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಬುಕ್ ತಗೊಯ್ತಿರಲ್ಲ. ಬೆಳಿಗ್ಗೆ ಕರೆಕ್ಟ್ ಟೈಮಿಂಗ್ಸು ಗೌರ್ಮೆಂಟ್ ಬಸ್ ಬಂದಿತ್ತು 7:15. ಕರೆಕ್ಟಾಗಿ 6:30 ಎದ್ದು ರೆಡಿಯಾಗಿ ಸೀದಾ ಹೊಂಟ್ಬಿಡುವೆ. ಒಂದು ಬುಕ್ಕು ಒಂದು ಬ್ಯಾಗ್ ಏನೂ ತಗೊಯ್ತಿರಲ್ಲ. ಸುಮ್ಮನೆ ಕೈಯೇ ಬೀಸ್ಕೊಂಡು ಹಂಗೆ ಹೋಗುವೆ, ಸಿನಿಮಾ ನೋಡುವೆ. ಕಾಲೇಜ್ಗೆ ಏನಾರು ಹೋಗ್ಬೇಕಂದ್ರೆ ಸರ್ ಕಾಲೇಜ್ಗೆ ಹೋಗಿ ಕೂತಿರುವೆ, ಬಂದ್ಬಿಡುವೆ. ಹಂಗಿದ್ನಲ್ಲ ಈ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅವ್ರು ಈಗ ನಮ್ಮ ರಿಲೇಟಿವ್ಸ್ ಎಲ್ಲ ಈಗ ಓಡಾಡ್ತಾರಲ್ಲ ಮಳವಳ್ಳಿ ಸಿಟಿಲೆಲ್ಲ, ಅವರು ಥಿಯೇಟ್ರ್ ಹತ್ರ ನೋಡ್ಬಿಡ್ರು ನನ್ನ. ಥಿಯೇಟ್ರ್ ಹತ್ರ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋದು ನೋಡ್ಬಿಡ್ತಿದ್ರಲ್ಲ, ನೋಡಿದ್ರು ತಗೊಂಡು ನಮ್ಮ ಅಪ್ಪನಿಗೆ ಹೇಳ್ಬಿಡ್ರು, ಹಿಂಗೆ ನೀವು ಹಂಗೆ ಇವ್ನು ಓದು ಕಾಲೇಜ್ಗೆ ಹೋಯ್ತಲ್ಲ ಸುಮ್ಮನೆ ಓಡಾಡ್ಕೊಂಡು ನಿಲ್ತಾವಲ್ಲ ಹೇಳ್ತಾ. ನಮ್ಮ ಅಪ್ಪ ಇವನು ಓದ ಇನ್ನೂ ಉದ್ಧಾರ ಆಗೋಲ್ಲ ಇವನು ದಿನಾ ಬೈರು. ಆಮೇಲೆ ನಂದು ಇನ್ನೋನು ಕಾಲೇಜ್ಗೆ ಹೋಯ್ತಿರ್ಲಿಲ್ಲ. ಅದರಲ್ಲಿ ಭಾನುವಾರ ಎಲ್ಲಿ ನಮ್ಮ ಅಪ್ಪ ಕೆಲಸ ಮಾಡಿಸ್ಬಿಡ್ತಾರೋ ಹೊಲ್ದಾದ್ರೆ ಕರ್ಕೋಗಿ ಅಂದ್ಬಿಟ್ಟು ಭಾನುವಾರ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೋಗ್ಬಿಡುವೆ. ಆಮೇಲೆ ಗೊತ್ತಿತ್ತು ನಮ್ಮ ಮನೇಲೂ ನಮ್ಮ ಅಪ್ಪ ಅಮ್ಮನಿಗೂ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು, ಕಾಲೇಜ್ಗೆ ಹೋಗ್ಬೇಡ ಕಾಲೇಜ್ಗೆ ಅಂದರೆ ನೋಡಿ ನೀನೇ ಓದು ಅಂತ. ಕಾಲೇಜ್ಗೆ ಹೋಯ್ತು ನೀನೇ ಬೇಡ ಅಂತ. ಆಮೇಲೆ ಹೆಂಗಾಗ್ಬಿಡ್ತು ಅಂದ್ರೆ ಓದೋದು ನೀನು ಸಾಕು, ಹೋಗಿ ಓದೋದು ಸಾಕು ನಿಲ್ಲಿಸ್ಬಿಟ್ಟು ಎಲ್ಲರೂ ಬೆಂಗ್ಳೂರಿಗೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಪ್ಪ, ಕಷ್ಟ ಐತೆ ಹಿಂಗೆ ಜೀವನ ಏನಾರು ನಡೀಲಿ. ಇತ್ತಾಗ ಓದ್ತಾನೂ ಇಲ್ಲ ಇದ್ದಾಗ ತಿರ್ಗಾಡ್ಕೊಂಡು ನಿಂತಿದ್ದೆ ಬಿಡು ಬೆಂಗ್ಳೂರಿಗಾರ ಹೋಗ್ರು. ನೀವು ನೋಡ್ರೆ ಮುಂಚೆಲ್ಲ ಓದು ಅಂತಿದ್ರಿ, ಈಗ ಓದಕ್ಕೆ ಹೋದ್ರೆ ಬೇಡ ಅಂತಿದ್ರಿ ಅಂತ ನಾನು ಮತ್ತೆ ಹಂಗೆಲ್ಲ ಆಗಿ ಹಿಂಗೋ ಕಷ್ಟಪಟ್ಟು ಮುಗಿಸ್ತು. 2 ವರ್ಷ ಕಂಪ್ಲೀಟ್ ಆಯಿತು. ನನ್ನ ಜೊತೆ ಇದ್ದವ್ರು ನಾವೊಂದು 5-6 ಜನ ಮಾತಾಡ್ಕೊ ಸೇರ್ಕೊಂಡು ಕಾಲೇಜ್ಗೆ 1 ವರ್ಷ ಆಗಿ ನೋಡಿದ್ರೆ ಯಾವನೂ ಇಲ್ಲ, ಎಲ್ಲ ಬೆಂಗ್ಳೂರಿಗೆ ಓಡೋಗ್ಬಿಟ್ಟವ್ರೆ. ಆಮೇಲೆ ನನಗೆ ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ಬೆಂಗ್ಳೂರಿಗೆ ಹೋಗಿ ಬಂದರೆ ಇವ್ರು ಹೆಂಗೆ ಬರೋರು ನಮ್ಮ ಜೊತೆಲಿ ಓದ್ತಾ ಇರೋರು. ಬೆಂಗ್ಳೂರಿಗೆ ಹೋಗ್ಬಿಟ್ಟು 3 ತಿಂಗಳಿಗೆ ಹಬ್ಬ, ಗೌರಿ ಹಬ್ಬನೋ ದೀಪಾವಳಿ ಹಬ್ಬನೋ ಬಂತು. ಏನು ಫುಲ್ಲು ರೆಡಿಯಾಗಿ ಬಂದ್ಬಿಟ್ಟವ್ರೆ. ಏನು ಅವ್ರ ಸ್ಟೈಲು, ಅವ್ರ ಶೂ, ಅವ್ರ ಕನ್ನಡಕ, ಪ್ಯಾಂಟು ಶರ್ಟು ಎಲ್ಲ ನೋಡ್ಬಿಟ್ಟು ಅಯ್ಯಯ್ಯೋ ಬೆಂಗ್ಳೂರಿಗೆ ಹೋದ್ರೆ ನಾನು ಹಿಂಗೆ ಆಗ್ಬಿಡ್ತೀನಲ್ಲ ಗುರು, ನಾನು ಹೋಗ್ಬೇಕಲ್ಲ ಗುರು ಅಂತ. ಆಮೇಲೆ ಬಂದೆ ಬೆಂಗಳೂರಿಗೆ. ಯಾವುದೋ ಒಂದು 2-3 ದಿನ ಬಂದಿದೆ. ಊರಿಗೆ ಬಂದಿದ್ರಲ್ಲ, ಊರಿಗೆ ಬರ್ಬೇಕಾದ್ರೆ ಆ ಡ್ರೆಸ್ಸು, ಆ ಸ್ಟೈಲು, ಆ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಬಂದಿದ್ರಲ್ಲ. ಬೆಂಗಳೂರಿಗೆ ಬಂದು ಏನು ಕೆಲಸ ಮಾಡೋರು ನೋಡು ಅವರು, ನಾನು ಹೋಗ್ಬಿಡು ಅಂತ ಬಂದರೆ ಒಬ್ಬ ಟೀ ಅಂಗಡಿ ಟೀ ಮಾರಕ್ಕೆ ಹೋಗೋದು, ಒಬ್ಬ ಯಾವುದೋ ಕಂಪ್ನಿ ಇದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋದು. ರೂಮ್ ನೋಡಿದ್ರೆ ಆ ರೂಮು ನಮ್ಮ ಊರಲ್ಲೆಲ್ಲ ರೂಮ್ಗಳು ಹೆಂಗಿರ್ತವೆ, ಮನೆಗಳು ತೊಟ್ಟಿ ಮನೆ, ದೊಡ್ಡ ಮನೆಗಳೆಲ್ಲ ಹೆಂಗಿರ್ತವೆ. ನಾನು ಇವ್ರು ರೂಮ್ ನೋಡ್ಬಿಟ್ಟು ನನಗೆ ತಲೆ ಕೆಡೋಯ್ತು. ಒಬ್ಬನ ಮೇಲೆ ಒಬ್ಬ ಮನೆ ಕತ್ತಾನೆ, ಅವ್ನು ಹಿಂಗೆ ಕಾಲಾಗ್ತಾನಲ್ಲೇ. ನನ್ನ ಮಕ್ಕಳು ಊರಿಗೆ ಬಂದಾಗ ನೋಡಿದ್ರೆ ಹಂಗೆ ಯಾವುದೋ ಐಟಿ ಕೆಲಸ ಮಾಡ್ತೀರ ಅವ್ರಂಗೆ ಬರ್ತೀರಿ, ಇಲ್ಲಿ ನೋಡಿದ್ರೆ ಹಿಂಗಿದ್ದೀರಲ್ಲ ಅಂತ ನಾನು. ಆಮೇಲೆ ನನಗೆ ಅನ್ನಿಸ್ತು ಕಷ್ಟನೋ ಸುಖನೋ ಗುರು, ಕಾಲೇಜ್ ಮುಗಿಸ್ಕೊಬಿಡುವ, ಬೆಂಗಳೂರು ಇರಲಿ, ಯಾವತ್ತಿದ್ರು ಬೆಂಗಳೂರಿಗೆ ಬರಲೇಬೇಕು. ಕಷ್ಟನೋ ಸುಖನೋ ಇದು ಮುಗಿಸ್ಕೊಂಡು ಅಟ್ಲೀಸ್ಟ್ ಯಾರು ಕೇಳಿದ್ರು ಹೇಳ್ಬೇಕಲ್ಲ. ಏನು ಓದಿದ್ದೆ ಅಂದರೆ SLC ಅಂದರೆ ಬೆಲೆ ಇರೋದಿಲ್ವಲ್ಲ, ಅದು ಹೇಳೋಕ್ಕಾದ್ರೂ ಬೇಕಲ್ಲ. ಎಜುಕೇಷನು ITI ಮಾಡೋನಿದ್ರು, ITI ಮಾಡಿದ್ದೆ ಪರವಾಗಿಲ್ಲ ಅಂತನಾರು ಅನ್ಸ್ಕೋಬೇಕಲ್ಲ. ಸದ್ಯ ಇದು ಕಂಪ್ಲೀಟ್ ಮಾಡ್ಬಿಡ್ಬೋದು ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಬೆಂಗಳೂರಿಗೆ ಬಂದಿದ್ದು ನಾನು. ನಿಮ್ಮ ಫ್ರೆಂಡ್ಸ್ ಯಾರು ಹೇಳ್ತಾರ ನಾನು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಆ ಥರದ್ದು ಏನಾದ್ರು ಬಿಲ್ಡಪ್ ಹೇಳಿ? ನನ್ನ ಫ್ರೆಂಡ್ ಒಬ್ಬ ಇದ್ದ, ನನಗೆ ಇನ್ನೂ ನೆನಪೈತೆ. ಇನ್ನೂ ಹೈಸ್ಕೂಲಲ್ಲಿದ್ದೆ ಅವಾಗ. ಬೆಂಗಳೂರಲ್ಲಿದ್ದ ಅವನು. ಬರಬೇಕಾದ್ರೆ ನಮ್ಮ ಪಕ್ಕದೂರು ಬಂಡೂರು ಅಂತ ಐತೆ, ಅಲ್ಲಿಂದ ಬಸ್ ಸ್ಟಾಪಲ್ಲಿ ಅಲ್ಲಿ ಇಳಿದ್ಬಿಟ್ಟೆ ನಮ್ಮೂರ ಮೇಲೆ, ನಮ್ಮ ರೋಡ್ ಐತಲ್ಲ ನಮ್ಮದು, ಹೊಲದ ರೋಡ್ ಮೇಲೆ ಒಳಗಡೆ ಹೋಗ್ಬೇಕು. ನಾನು MMS ನಿಂತಿದ್ದೆ. MMS ಕೂತಿರ್ಬೇಕಾದ್ರೆ ಇವನು ಫುಲ್ಲು ಶೂವು ಪ್ಯಾಂಟು ಎಲ್ಲ ಫುಲ್ಲು ಸ್ಟೈಲಿಶಾಗಿ ಬಂದ. ಅದು ಯಾವ ಬ್ಯಾಗು ಈ ಥರ ಹಾಕೊಳ್ಳೋ ಬ್ಯಾಗಲ್ಲ, ಹಿಂಗೆ ಎಳ್ಕೊಂಡು ಚಕ್ರೆ ಇರ್ತಾವಲ್ಲ, ಏರ್ಪೋರ್ಟಲ್ಲಿ ಹಿಡ್ಕೋಯ್ತಾರೆ ಆ ಥರ ಬ್ಯಾಗ್ ಎಳ್ಕೊ ಬಂದ. ಓಹೋ ಏನು ಗುರು ಇವನು, ನನ್ನ ಮಗ ಊರಲ್ಲಿ ನಮ್ಮ ಜೊತೆಲ್ಲ ಓಡಾಡ್ಕೊಂಡಿದ್ದವನು ಈ ರೇಂಜಿಗೆ ರೆಡಿಯಾಗಿ ಬರ್ತವನಲ್ಲ ಗುರು ಅಂತ ಬಂದಾದ್ಮೇಲೆ ಏನೋ ನಟ ಚೆನ್ನಾಗಿದ್ದೀನೋ ಅಂದ. ಚೆನ್ನಾಗವ ನಿಮ್ಮ ಮಗ, ಏನು ಸಮಾಚಾರ, ಏನು ಫುಲ್ಲು ಹಿಂಗೆ ಕಲರು, ನಿನ್ನ ಶೂ ನಿನ್ನ ಬಟ್ಟೆ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದಲ್ಲ ಗುರು, ಏನು ಕೆಲಸ ಮಾಡ್ತೆ ಗುರು ಬೆಂಗಳೂರಲ್ಲಿ ಅನ್ನ. ಅವನು ನಾರ್ತ್ ಚೈನೀಸ್ ಕುಕ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ದ, ನನಗೆ ಗೊತ್ತಿಲ್ಲ ಅದು. ಚೈನೀಸ್ ಫುಡ್ ಕುಕ್ ಅಂತಲೇ ಹೇಳ್ದ. ಚೈನೀಸ್ ಫುಡ್ ಕುಕ್ಕ, ನನಗೇನು ಅವಾಗ ಓಹೋ ಏನೋ ದೊಡ್ಡ ಕೆಲಸ ಇರಬೇಕು, ಚೈನೀಸ್ ಫುಡ್ ಕುಕ್ಕು, ಹೆಸರೇ ಇಷ್ಟೊಂದು ಕ್ಯಾಚ್ ಆಗೈತಲ್ಲ ಗುರು ಅಂತ ನಾನು ಕಟ್ ಮಾಡಿದ್ರೆ ಬೆಂಗಳೂರಿಗೆ ಬಂದು ITI ಎಲ್ಲ ಮುಗಿದಾದ್ಮೇಲೆ ಏನು ಕೆಲಸ ಮಾಡ್ತಾನೆ ಅಂತ ನೋಡಿದ್ರೆ ಅವನು ಡೈರೆಕ್ಟಾಗಿ ಹೇಳ್ಬೋದಾಯ್ತು, ಮಗ ಎಗ್ ರೈಸ್ ಹಾಕ್ತಾನೆ, ಎಗ್ ರೈಸು ನಮ್ಮ ಎಗ್ ರೈಸ್ ಓನರ್ ಹತ್ರ ಎಗ್ ರೈಸ್ ಅಂಗಡಿಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬೋದಾಗಿತ್ತು. ಚೈನೀಸ್ ಫುಡ್ ಕುಕ್ಕು ಅಂದಲ್ಲ, ಏನು ಕೆಲಸ ಮಾಡೋಣ ಅಂತ ನೋಡ್ಬೇಕು. ಅಂದರೆ ಕೆಲಸದ ಬಗ್ಗೆ ಇದಿಲ್ಲ, ಡೈರೆಕ್ಟಾಗಿ ಹೇಳ್ಬೋದಾಯ್ತು ಅವನು ಚೈನೀಸ್ ಫುಡ್ ಕುಕ್ಕು ಅಂದ್ಬಿಟ್ಟ. ಸ್ಟೈಲಿಶ್ ಆಗಿರಲಿ ಅಂತ.
ಮ್ಯಾಟ್ರು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಒಂದು ಮಗ ಇದೇ ಕೆಲಸ ಮಾಡೋದು ನೀನು ಚೈನೀಸ್ ಫುಡ್ಡು ಅಂದೆ. ಮಗ ಗೋಬಿ ನೂಡಲ್ಸ್ ಇದೆಲ್ಲ ಚೈನೀಸ್ ಫುಡ್ಡು, ಇದ್ರ ಕುಕ್ ನಾನು ಅಂತ ಹೇಳಿದೆ. ಸರಿ ಆಯಿತು ಬಿಡು ಅಂತ ಹೇಳಿದೆ. ಹಂಗೆ ಆಮೇಲೆ ಇನ್ನೂ ನನಗೆ ನಮ್ಮ ಅಜ್ಜಿ ಒಂದ್ಸತಿ ಇದು ಮಾಡಿಬಿಟ್ರು. ನಮ್ಮ ಅಜ್ಜಿನೇ ಹೌಸ್ ಕೀಪಿಂಗ್ ಅಂತ ಅವ್ರಿಗೇನು ಗೊತ್ತಿಲ್ಲ. ಅದು ಇಂಗ್ಲೀಷ್ ವರ್ಡು. ಅವ್ನು ನೋಡು ಬೆಂಗಳೂರಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡು ಅವನೇ ನೀನು ಇದೆಯಾ ಅಂತ. ನನಗೆ ಹೌಸ್ ಕೀಪಿಂಗ್ ಅಂದ್ರೆ ಏನು ಅಂತ ಆಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಹಂಗೆ ಕೆಲವೊಂದು ನಮಗೆ ಗೊತ್ತಿರೋದಿಲ್ಲ. ನಾನು ಹಂಗೆ ಇದ್ದೆ ಬೆಂಗಳೂರಿಗೆ ಬಂದಾಗ. ನಾನು ಸೆಟ್ ಕೆಲಸ ಮಾಡ್ತಿದ್ದೆ. ಬಂದಾಗ ಊರಿಗೆ ಹೋದಾಗ ಶೂಟಿಂಗ್ ಕೆಲಸ ಅಂತ ಹೇಳುವೆ. ಶೂಟಿಂಗಲ್ಲಿ ಏನು ಕೆಲಸ ಅಂತ ಹೇಳ್ತಿರ್ಲಿಲ್ಲ. ಒಳ್ಳೆ ಮರೆ ಶೂಟಿಂಗ್ ಕೆಲಸ ಅಂತ ಇದೆ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ವಿಧಿ. ಬೆಂಗಳೂರಿಗೆ ಹೋದ ಬೆಂಗಳೂರಲ್ಲಿ ಅವನೇ ಅಂದರೆ ಎಲ್ಲವೂ ನೋಡು ರೀತಿನೂ ಹಂಗೆ ಇರ್ತದೆ. ಅವ ಬೆಂಗಳೂರಲ್ಲಿ ಅವನ ಹುಡುಗರು ಸಂಪಾದನೆ ಮಾಡ್ತಾವನೆ ಅಂತ. ಹಂಗೆ ನಾವು ಈ ಸುಮಾರು ಸತಿ ಹೇಳವಿ ಶೂಟಿಂಗ್ ಏನು ಕೆಲಸ. ಊರಿಗೆ ಹೋದಾಗ ಏನು ಕೆಲಸ ಮಾಡ್ತಿದ್ದೆ? ಶೂಟಿಂಗಲ್ಲಿ ಕೆಲಸ ಮಾಡ್ತಾನೆ ಅಮ್ಮನು. ಶೂಟಿಂಗಲ್ಲಿ ಕೆಲಸ ಮಾಡ್ತಿದ್ಯಾ? ಏನು ಕೆಲಸ? ಎಲ್ಲ ನಮ್ಮದೇ. ಎಲ್ಲ ಡೈರೆಕ್ಟ್ರು ಎಲ್ಲ ಏನು ಕೆಲಸ ಬೇಕಂದ್ರೆ ಕೇಳ್ತಾರೆ. ಫುಲ್ಲು ಸೆಟಪ್ ಎಲ್ಲ ಚೇಂಜ್ ಮಾಡಿ ಬಿಟ್ಬಿಡ್ತೀನಿ. ಆ ಥರ ನಮ್ಮದೆಲ್ಲ ಕೆಲಸ ಅದ. ಹೌದಾ? ಆಮೇಲೆ ಅವನು ಹತ್ರಕ್ಕೆ ಬರೋನು. ನಿನ್ಗೆ ಇವ್ರು ನೋಡಿದ್ಯಾ? ದರ್ಶನ್ ಸರ್ ನೋಡಿದ್ಯಾ? ಸುದೀಪ್ ಅಣ್ಣನ ನೋಡಿದ್ಯಾ? ಯಶ್ ಅಣ್ಣನ ನೋಡಿದ್ಯಾ ಅಂತ. ನಾನು ಮನಸ್ಸಲ್ಲಿ ನಾವೆಲ್ಲರೂ ನೋಡೋರಿ, ನಮ್ಮನೆ ಯಾರೋ ನೋಡಿಲ್ಲ ಅಂತ ಹಂಗೇಳಿ ನೋಡೋರಿ ಗೊತ್ತು. ಅವಾಗ ನನ್ನ ಹತ್ರ ಫೋನ್ ಇರಲ್ಲ ಬ್ರೋ. ಶೂಟಿಂಗ್ ಕೆಲಸ ಮಾಡಬೇಕಾದ್ರೆ ತುಂಬ ಆಸೆ ಇತ್ತು ಫೋಟೋ ತೆಗಿಸ್ಕೋಬೇಕು ಅಂತ. ನನ್ನ ಹತ್ರ ಫೋನ್ ಇರಲ್ಲ, ಕೀಪ್ಯಾಡ್ ಇತ್ತು ಒಂದು. ಕೀಪ್ಯಾಡಲ್ಲಿ ಏನು ಸೆಲ್ಫಿ ತಕ್ಕಲ್ಲ ಹೋಗಿ ಆಯ್ತಿರಲ್ಲ. ನನಗೆ ನನ್ನ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಅಂತ ಬಂದಿದ್ದೆ ಇವಾಗ ಲಾಕ್ಡೌನ್ ಆದಮೇಲೆ ನಾನು ಫೋನ್ ತಗೊಂಡಿದ್ದು. ಇದೆಲ್ಲ ಹೇಳಿದ್ರಿ, ಅದು ವಿಡಿಯೋ ಕಾನ್ಸೆಪ್ಟು ಮಂಡ್ಯ ಶೈಲಿಯಲ್ಲೆಲ್ಲ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗ್ತಿದೆ. ಅದೆಲ್ಲ ಹೇಗೆ ಸಾಧ್ಯ ಅಂತ? ಯಾರ ಕಾನ್ಸೆಪ್ಟ್? ನಿಮ್ಮದೇನಾ? ನಂದೇ ಅದೆಲ್ಲ ನಂದೇ. ಅದೇ ಇವಾಗ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಈಗ ನಾವು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ಜೋಬಲ್ಲಿ ದುಡ್ಡಿಲ್ಲ ಅಂದರೆ ಏನಿತ್ತು? ಊಟ ಎಲ್ಲಿ ಸಿಗ್ತದೆ? ಮದುವೆ ಮಾಡೋ ಚೌಟ್ರಿ, ದೇವಸ್ಥಾನ, ಅಲ್ಲೆಲ್ಲರೂ ಪ್ರಸಾದ ಕೊಡ್ತಾರಲ್ಲ, ಹೋಗುವ ಎಕ್ಸಾಂಪಲ್ ನಿಮ್ಗೆ ಹೇಳೋದು. ಹುಡಿಕೊಂಡು ಹೋಯ್ತಿದ್ದೋ. ಜೋಬಲ್ಲಿ ದುಡ್ಡಿದ್ರೆ ಇಲ್ಲೇ ಅಂಗಡೀಲಿ. ಹಂಗೆ ಹಸುವಿದ್ರೆ ಅವ್ನು ಈಗ ಹಸುವಿದ್ರೆ ಹುಡುಕ್ತಾ ಇರ್ತೀವಿ ಏನು ಮಾಡೋದು ಅಂತ. ಆ ಹಸುವು ಇದು ಏನಾರ ಮಾಡಬೇಕಲ್ಲ ಅನ್ನೋದೇ ಯೂಟ್ಯೂಬ್ ಕಂಟೆಂಟ್ ಮಾಡೋಕ್ಕೆ ಕಾರಣ. ಹಸು ಅಂತ ಆ ಥರ ಮಾಡ್ಬೇಕು ಅನ್ಸಿದಾಗ ನಿಮ್ಗೆ ಆ ಥರ ಐಡಿಯಾ ಎಲ್ಲ ನಿಮ್ಮ ಬಳಗದವ್ರು ಯಾರು? ಇಲ್ಲ ಬಳಗೋದಂದರೆ ಈಗ ಕೆಲವೊಂದು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಗೊತ್ತಾ ಬ್ರೋ. ಈಗ ಏನಾದರೂ ಮಾಡಬೇಕಲ್ಲ ಏನೂ ಇಲ್ದೇ ಏನು ಮಾಡ್ಬೋದು? ಈಗ ನಾನು ಈಗ ಅವನಿಗೆ ನನ್ನ ಹತ್ರ ಏನೂ ಇಲ್ಲ. ಈಗ ನಾನಿರೋ ಪೊಸಿಷನಲ್ಲಿ ನಾನು 4 ಜನ ಗುರ್ತಿಸ್ಬೇಕಾದ್ರೆ ನಾನು ಈಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಬಂದಿದ್ದು. ಈಗ ಎಕ್ಸಾಂಪಲ್ ಸಿನಿಮಾದವ್ರಿಗೆ ಗೊತ್ತಿರ್ತದೆ. ಈಗ ಪ್ರೊಡ್ಯೂಸರ್ ಸಿಗ್ತಾರೆ ಒಬ್ಬರು 50 ಲಕ್ಷದಲ್ಲಿ ಯಾವ್ದಾರು ಒಂದು ಸಿನಿಮಾ ಮಾಡಪ್ಪ, ಇಲ್ಲ 1 ಕೋಟಿಲಿ ಮಾಡಪ್ಪ ಅಂತಾರೆ. ಅಲ್ಲಿಗೆ ಯೋಚನೆ ಮಾಡಬೇಕಲ್ಲ ಅವರು, ಇದಿಷ್ಟರಲ್ಲಿ ಏನು ಮಾಡ್ಬೋದು, ಯಾವ ಸಬ್ಜೆಕ್ಟ್ ಮಾಡ್ಬೋದು ಅಂತ. ಹಂಗೆ ಆ ಥರ. ಅದು ಚಾನಲ್ ನಿಮ್ಮದೇನಾ ಅಥವಾ ಏನು? ಇಲ್ಲ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಿದ್ದೋ, ಆ ಸಿನಿಮಾದವರು ನಾವು ಸೇರಿಕೊಂಡು ಸುನೀಲ್ ಅಂದ್ಬಿಟ್ಟು ನಾವು ಸೇರ್ಕೊಂಡು ಮಾಡಿದ್ದದು. ಅಂದರೆ ಅದನ್ನು ಯೂಟ್ಯೂಬ್ ಚಾನಲಿಂದ ದುಡ್ಡು ಬರ್ತದೆ ಅಂತಲೂ ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಚಾನಲ್ ಇಷ್ಟು ಪಾಪ್ಯುಲಾರಿಟಿ ಸಿಗ್ತದೆ, ಯೂಟ್ಯೂಬ್ ಚಾನಲಿಂದ ಗುರುತಿಸ್ತಾರೆ ಜನ ಅಂತಲೂ ಗೊತ್ತಿಲ್ಲ. ಅದನ್ನು ಮಾಡೋದು ಉದ್ದೇಶ ಏನಪ್ಪ ಅಂತಂದರೆ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಆಮೇಲೆ ಸೆಟ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಆಮೇಲೆ ಅನ್ನಿಸ್ತು, ಅಯ್ಯೋ ನಾನು ಬಂದಿರೋದು ಡೈರೆಕ್ಟರ್ ಆಗಬೇಕು ಅಂತ ಏನೋ ಕನಸು ಕಟ್ಕೊಂಬಂದು ಏನೂ ಐತೆ ಇಲ್ವಲ್ಲ ಅಂದಾಗ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಂಗೆ ಅಂದರೆ ಅದು ನಾನು ಹೇಳಿದ್ನಲ್ಲ ಬ್ರೋ, ಈಗ ಯೂಟ್ಯೂಬಿಂದ ದುಡ್ಡು ಸಿಗ್ತದೆ ಅಂತಲೂ ಗೊತ್ತಿಲ್ಲ ನನಗೆ. ಯೂಟ್ಯೂಬು ಒಂದು ಪಾಪ್ಯುಲಾರಿಟಿ ಅಷ್ಟೊಂದು ಸಿಗ್ತದೆ ಅಂತಲೂ ಗೊತ್ತಿಲ್ಲ, 4 ಜನ ಗುರ್ತಿಡಿತಾರೆ ಅಂತಲೂ ಗೊತ್ತಿಲ್ಲ. ಅದು ಮಾಡೋದು ಉದ್ದೇಶ ಏನಪ್ಪ ಅಂತಂದರೆ, ಮತ್ತೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅದರಲ್ಲಿ ದುಡ್ಡು ಒಂದು ಪೇಮೆಂಟು ಅಂತ ಸಿಕ್ಕಿ ಅದರಲ್ಲಿ ಜೀವನ ಕಟ್ಟಿಕೋಬೇಕು ಅಂತ ಹೋಗಿದ್ದು. ಈಗ ಸ್ಟಾರ್ಟಿಂಗಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಎಂಟ್ರಿ ಕೊಟ್ಟಾಗ ನನ್ನ ಪೇಮೆಂಟ್ ಏನೂ ಕೊಡ್ತಿರಲಿಲ್ಲ. ಈಗ ಒಟ್ಟಿಗೆ ಅದಕ್ಕೆಲ್ಲ ಏನು ಮಾಡೋದು, ರೂಮ್ ಬಾಡಿಗೆ ಅದೆಲ್ಲ ಏನು ಮಾಡೋದು, ಅಲ್ಲಿ ಕಷ್ಟ ಐತಲ್ಲ ಅಂದ್ಬಿಟ್ಟು ಹೋಗಿದ್ದು ಸೆಟ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ ತಿರ್ಗಿ ಆ ಡಿಪಾರ್ಟ್ಮೆಂಟ್ಗೆ. ತಿರ್ಗಿ ಅಲ್ಲಿ ಇಲ್ಲ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅಲ್ಲಿ ಹೋದ್ರೂ ನಾನು ಇಷ್ಟಪಟ್ಟು ಕೆಲಸನೇ ಮಾಡಬೇಕು, ಅದೇನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಬೇಕು, ಸಂಬಳ ತಗೊಂಡು ಮಾಡಬೇಕು ಅಂತ ಒಂದು ಆಸೆ ಇತ್ತು. ಏನಪ್ಪ ಅಂತ ಅದನ್ನು ಶೂಟ್ ಮಾಡ್ಬೇಕು, ಶಾರ್ಟ್ ಫಿಲಮ್ ಮಾಡಿಬಿಟ್ಟು ಡೈರೆಕ್ಟ್ ತೋರಿಸುವ, ತಗೊಂಡೋಗಿ ಅಲ್ಲಿ ಕೆಲಸ ಕೇಳುವ, ಅಪ್ರೋಚ್ ಮಾಡುವ ಅಂತ. ಆವಾಗ ಒಂದು ನಂಬಿಕೆ ಬದ ಡೈರೆಕ್ಟ್ರಿಗೆ, ಏನೋ ಕೆಲಸ ಮಾಡ್ತಾನಪ್ಪ ಅಂದ್ಬಿಟ್ಟು, ಏನೋ ಇಷ್ಟ ಆದ ಕೆಲಸ ಕೊಡ್ತಾರೆ ಕರೆದು ಅನ್ನೋದೊಂದು ಉದ್ದೇಶಕ್ಕೆ ಮಾಡಿದ್ದು. ಇವಾಗ ಅದಕ್ಕೆ ಮಾಡಿದ್ದು ಅದನ್ನ ಯೂಟ್ಯೂಬ್
ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಅದನ್ನು ತೋರಿಸ್ಬಿಟ್ಟು ಸಂಬಳ ತೊಗೊಂಡು ಕೆಲಸ ಮಾಡುವ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಅದು ಆರ್ಟಿಸ್ಟಾಗೆ ಇನ್ನೊಂದು ಮಾಡುವ ಅಂತ ಹಂಗೇ ಕಂಟಿನ್ಯೂ ಆಗ್ಬಿಟ್ಟೆ. ಆಮೇಲೆ ಮಾಡಿದೆ ಒಂದು 2-3 ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದೆ, ಆರ್ಟಿಸ್ಟಾಗೂ ಮಾಡಿದೆ. ನಿಮ್ದು ಊರ ಕಡೆ ಎಲ್ಲ ಸಪೋರ್ಟ್ ಆಗಿದೆ, ನೀವು ಶೂಟ್ ಎಲ್ಲ ಮಾಡಿರೋದು ಹಳ್ಳಿ ಊರ ಕಡೆನೇ. ಹಾಂ ಹೌದು. ಅಂದರೆ ನಮ್ಮೂರಲ್ಲಿ ಯಾವುದೂ ಮಾಡಿಲ್ಲ. ನಮ್ಮ ಫ್ರೆಂಡ್ ಊರು ಇಲ್ಲಿ ಕನಕಪುರದ ಹತ್ರ ಒಂದು ಊರು ಬನ್ನಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದು. ಅಂದರೆ ಈ ಕನಕಪುರ ಅದು ಬಿಟ್ಟರೆ ಇಲ್ಲಿ ದೊಡ್ಡ ಮರ ಐತಲ್ಲ ಇಲ್ಲಿ ಬೆಂಗಳೂರು, ಅದು ಪಕ್ಕದಲ್ಲಿ ದೊಡ್ಡಮಾರನಹಳ್ಳಿ ಅಂತ ಒಂದು ಊರು ಐತೆ. ಆ ಊರಲ್ಲಿ ಅಲ್ಲೆಲ್ಲ ತುಂಬ ಸಪೋರ್ಟು ಬಿಡಿ ಬ್ರೋ. ಇವಾಗ ಕರೀತಾರೆ ಮತ್ತೆ ಏನು ಯಾವುದು ಶೂಟಿಂಗ್ ಮಾಡೋಕ್ಕೆ ಬರ್ತಿಲ್ವಲ್ಲ ಬನ್ನಿ ಅಂತ. ನಮ್ಮೂರಲ್ಲೂ ಅಷ್ಟೇ, ನಮ್ಮೂರಲ್ಲಿ ಹೋದಾಗೆಲ್ಲನೂ ಈಗ ಮುಂಚೆ ಎಲ್ಲ ಹೆಂಗಿತ್ತು, ಇವಾಗ ಯಾವುದಾರ ಫಂಕ್ಷನ್ ಆದರೆ ಈಗ ಊರಲ್ಲಿ ಏನಾರ ಒಂದು ವಿಶೇಷತೆ ಏನಾರ ಒಂದು ಇದ್ದರೆ ಫೋನ್ ಮಾಡ್ತಾರೆ, ಹಿಂಗೆ ಊರಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡವೇ ಬತ್ತೀಯಾ ಬಪ್ಪ ಅಂತ ಕರೀತಾರೆ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳ್ರಿ. ಇವಾಗ ಅಂದರೆ ಟಿ ವಿ ಚಾನಲ್ ಬರ್ತೀರಾ. ಮೊದಲು ಇದಕ್ಕಿಂತ ಮುಂಚೆ ನೀವು ವಿಡಿಯೋಸ್ ಮಾಡುವಾಗೆಲ್ಲ ಹೇಗಿತ್ತು ರೆಸ್ಪಾನ್ಸ್ ಅಂತ? ಚೆನ್ನಾಗಿತ್ತು ಬ್ರೋ. ಆವಾಗ ಮಗ ಏನೋ ಮಾಡ್ತಾ ಇದೆಯಾ ಅಂತ. ನಾನು ಮಾಡೋದು ಉದ್ದೇಶನೂ ಅದೇ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಊರಿಗೆ ಹೋದ್ರೆ ಸಾಕು, ಏನು ಕೆಲಸ ಮಾಡ್ತಿದ್ದೆ ಶೂಟಿಂಗ್, ಶೂಟಿಂಗ್. ಯಾರು ಕೇಳಿಲ್ಲ, ಸುಮ್ಮನೆ ಹೋಯ್ತವ್ರೆ ಅಂದರೆ ಕರೆದ್ಬಿಟ್ಟು ಹೇಳುವೆ, ಮಗ ಬೈಲಿ ಏನು ಸಮಾಚಾರ ಅದು, ಏನೂ ಇಲ್ಲ ಅಂತ ಅವ್ನು ಹೋಯ್ತಾ ಇರುವ, ಮಗ ನಾವು ಶೂಟಿಂಗಲ್ಲಿ ಕೆಲಸ ಮಾಡ್ತಾವನಿ ಅಂತ ಅವ್ನಿಗೆ ಹೇಳುವೆ ಕರೆದ್ಬಿಟ್ಟು. 1-2 ವರ್ಷ ಆಯಿತು ಕಟ್ಟಾದ್ರೂ ಒಂದು 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಊರಲ್ಲೊಂದು ಆಲ್ಬಮ್ ಸಾಂಗ್ ಶೂಟ್ ಮಾಡೋಕ್ಕೆ ಬೇರೆ ಹೋಗ್ಬಿಟ್ಟಿದೆ. ಆ ಉತ್ಸಾಹ ಹುಮ್ಮಸ್ಸಲ್ಲಿ ಶೂಟಿಂಗೆಲ್ಲ ಅವನೇನು ಧೈರ್ಯದಲ್ಲಿ ಹೋಗ್ಬಿಟ್ಟಿದೆ, ಏನೂ ಗೊತ್ತಿಲ್ಲದೆ ಇರೋ ಟೈಮ್ ಅದು, ಸರಿನಾ. ಅಲ್ಲಿ ನೋಡಿದ್ರೆ ಎಲ್ಲ ಹೊಸಬ್ರು, ನನಗೂ ಏನೂ ಗೊತ್ತಿಲ್ಲ, ನನ್ನ ಜೊತೆ ಬಂದಿರೋರ್ಗೂ ಏನೂ ಗೊತ್ತಿಲ್ಲ, ಏನೂ ಬಂದಿಲ್ಲ. ಎಲ್ಲ ಊಟ ಫೋಕಸ್ ಆಗ್ಬಿಟ್ಟೈತೆ. ಸಾಂಗ್ ಯಾವುದೋ, ನಮ್ಮ ಲಿರಿಕ್ಸ್ ಯಾವುದೋ, ಏನು ಕಂಪೋಸ್ ಆಗಿಲ್ಲ ಅದು. ಸರಿ ಆಯಿತು, ಬೇಡ, ಇದು ಮರ್ಯಾದೆ ಹೋಗ್ಬಿಡ್ತದೆ, ಇದು ರಿಲೀಸ್ ಮಾಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಆಮೇಲೆ ಸ್ಟಾರ್ಟ್ ಆಯಿತು, ಮಗ ಎಲ್ಲ ಅದೇನೋ ನಮ್ಮ ಮೂಲ ಶೂಟಿಂಗ್ ಎಲ್ಲ ಮಾಡ್ಕೋಬೋದೆ, ನಾವೆಲ್ಲ ಕಾಯ್ತಾವಿ ಬರ್ತದೆ, ಯೂಟ್ಯೂಬಲ್ಲಿ ಬರ್ತದೆ, ಮೊಬೈಲಲ್ಲಿ ಬರ್ತದೆ ಅಂತ ಕಾಯ್ತಾವಿ, ಬರ್ತಾನೆ ಇಲ್ವಲ್ಲ ಅಂತ. ಬರ್ತದೆ ಇನ್ನೊಂದು ಹಬ್ಬಕ್ಕೆ ಹೋದರೆ ಎಲ್ಲ ಇನ್ನೂ ಬರ್ನೇ ಇಲ್ಲ, ಬರ್ತದೆ ಅಂತ ನನಗೆ ತಲೆ ಕೆಟ್ಟೋಯ್ತು. ನಮ್ಮ ಮನೆಯವರೇ ಬೈ ಸ್ಟಾರ್ಟ್ ಮಾಡಿಬಿಟ್ರು. 2 ವರ್ಷದಿಂದ ಶೂಟಿಂಗ್ ಅವಲ್ಲ, ನೀವು ಪಿಕ್ಚರ್ದಾಗಿದ್ದೆ ಮಾತೆತ್ತರು ಅದೇ ಹೇಳ್ತಾ ಇದ್ದೀವಿ, ಯಾವ ಟಿ ವಿಲೂ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇತ್ತ ಸಂಬಳನೂ ತಂದು ಕೊಡ್ತಿಲ್ಲ, ಏನು ಮಾಡ್ತಾಯಿದ್ದೆ ಫಸ್ಟ್ ಆಫ್ ಆಲ್ ನೀನು ಅಂತ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರು. ಇನ್ನು ಮಾಡಿದ್ರೆ ಇದು ಸರಿ ಬರೋದಿಲ್ಲ, ಏನಾದ್ರು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್, ಈ ಕಂಟೆಂಟಾದ್ರು ಸ್ಟಾರ್ಟ್ ಮಾಡುವ ಅಂತ. ಆಮೇಲೆ ಅದು ನೀಟಾಗಿ ಒಂದಾದ್ಮೇಲೆ ಒಂದು ಆಮೇಲೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು. ಈಗ ಒಂದಾದ್ಮೇಲೆ ಒಂದು 4 ಜನ ಕೇಳಕ್ಕೆ ಸ್ಟಾರ್ಟ್ ಮಾಡಿ, ಮಗ ಏನೋ ಚೆನ್ನಾಗೈತೆ ಮಗ, ಕಂಟಿನ್ಯೂ ಮಾಡಿ ಬಿಡ್ಬಿಡೋದು, ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಅಂತ. ತಿರ್ಗಿ ಅದಾಯಿತು. ಅದಾದಮೇಲೆ ಮಗ ಏನಾರು ಇನ್ನೂ ಯಾವುದು ಮಾಡಿರೋ, ಈಗ ಫ್ರೆಂಡ್ಸು ಊರ ಕಡೆ ಹೋದಾಗೆಲ್ಲ ಕೇಳ್ತಾರಲ್ವ, ಮಗ ಅದೊಂದೇ ಇನ್ನೂ ಯಾವುದು ಮಾಡಿಲ್ವ ಅಂತ. ಅದಾದಮೇಲೆ ಇನ್ನೊಂದು ತಡಪ್ಪ ಎಲ್ಲ ಇಷ್ಟು ಕೇಳ್ತವ್ರೆ. ಆಮೇಲೆ ನಮಗೆ ಅದೊಂಥರ ಹೆಂಗೆ ಅಂದರೆ ಎನರ್ಜಿ, ಅವ್ರಿಗೆ ಹಿಂಗೆ ಕೇಳ್ತವ್ರೆ ಅಂದ ತಕ್ಷಣ ನಮಗೆ ಉತ್ಸಾಹ ಜಾಸ್ತಿ ಆಯ್ತದೆ. ಎಲ್ಲ ಕೇಳ್ತಾವ್ರಲ್ಲ ಗುರು, ಮೋಸ್ಟ್ಲಿ ಇಷ್ಟ ಆಗಿರ್ಬೇಕು, ಇನ್ನೂ ಏನಾರು ಮಾಡ್ಬೇಕಲ್ಲ ಅಂತ ಮತ್ತೆ ನೆಕ್ಸ್ಟು, ಆಮೇಲೆ ಇನ್ನೊಂದು ಹಿಂಗೆ ಸ್ಟಾರ್ಟ್ ಆದಮೇಲೆ ಯೂಟ್ಯೂಬಲ್ಲಿ ಯಾವಾಗ ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ ಹಿಂಗೆಲ್ಲ ಮಾಡಬೇಕು ಅಂತ, ಫೇಸ್ಬುಕ್ಕಿಗೆ ಬಿಟ್ಬಿಡುವೆ, ಇಲ್ಲ ಯಾರೋ ಹಾಕೋಗ್ಬಿಡ್ರು, ಒಟ್ಟಲ್ಲಿ ವೈರಲ್ ಆಯ್ತಿತ್ತು ಯೂಟ್ಯೂಬು ಅಂದ್ಬಿಟ್ಟು. ಇನ್ನು ಎಲ್ಲ ಕಡೆನೂ ವೈರಲ್ ಆಯ್ತಿತ್ತು. ಆಮೇಲೆ ಇವರು ಒಂದು ಸಿನಿಮಾ ಮಾಡಿದಾಗ ಸುನೀಲ್ ಅಂತ ಹೇಳಿದ್ನಲ್ಲ, ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ, ಮಗ ಇದರಿಂದ ದುಡ್ಡು ಬರ್ತದೆ, ಸುಮ್ಮನೆ ವೇಸ್ಟ್ ಮಾಡಬೇಡ, ನೀನೇನೋ ಕಂಟೆಂಟು ಕಾನ್ಸೆಪ್ಟ್ ಮಾಡಿರ್ತೀಯ, ಫ್ರೀ ಯಾಕೆ ಮಾಡ್ತೀಯಾ, ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಅಂತ. ಆಮೇಲೆ ಯೂಟ್ಯೂಬಿಗೆ ಸ್ಟಾರ್ಟ್ ಆಯಿತು. ಯೂಟ್ಯೂಬಲ್ಲಿ ಆದಮೇಲೂ ಫೇಸ್ಬುಕ್ಕು ಆಮೇಲೆ ಕಟ್ ಮಾಡಿ ರೀಲ್ಸು ಅದು ಇದು ಹಾಕಾರಲ್ಲ, ನಮಗೇನು ಪಬ್ಲಿಸಿಟಿ ಬೇಕು, ಪ್ರಮೋಷನ್ ಬೇಕು, ಅದನ್ನು ಇಟ್ಕೊಂಡು ನಾನು ಯಾವ್ದಾರ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾವ್ದಾರು ಡೈರೆಕ್ಟರ್ ಹತ್ರ ಕೆಲಸಕ್ಕೆ ಸೇರ್ಕೋಬೇಕು, ಇದು ಪ್ಲ್ಯಾನ್ ಇದ್ದದ್ದು ನನಗೆ. ಆಮೇಲೆ ಅದೇ ಒಂದು ಸ್ವಲ್ಪ ಹೊಟ್ಟೆ ಪಾಡಿಗೂ ಅದೇ ಆಯಿತು. ಅದಾದಮೇಲೆ ಕಾಮಿಡಿ ಕಿಲಾಡಿಗೂ ಹೋದೆ, ಅದರಿಂದನೇ ಈಗ ಭರ್ಜರಿ ಬ್ಯಾಚುಲರ್ಸು, ಅದರಿಂದನೇ ಒಂದಷ್ಟು ಸಿನಿಮಾ, ಅದರಿಂದನೇ ಸೀರಿಯಲು, ಹಿಂಗೆ ಇಷ್ಟೆಲ್ಲ ಹೇಳಿದ್ರೆ ಇವನಿಂದ ಏನಾಗುತ್ತೆ, ಏನು ಮಾಡ್ತಾನೆ ಹೋಗು, ಆ ಥರ ಏನಾದರೂ ಹೇಳಿದ್ದುಂಟ ಅಂತ ಅಂದರೆ ಇವನಿಂದ ಏನೋ ಆ ಥರ ಇದು ಮಾಡಿಲ್ಲ, ಅವಮಾನ ಅನ್ನೋದಕ್ಕಿಂತ ನಮ್ಮ ಮನೇಲೇ ಹೇಳ್ತಿದ್ರು. ಈಗ ಊರಲ್ಲಿ ಇರ್ತದೆ ಗೊತ್ತಾ ಒಂದು, ಈಗ ನಮ್ಮ ಅಪ್ಪ ನಮ್ಮಮ್ಮ ಓದಿಲ್ಲ, ಅವ್ರಿಗೇನು ಗೊತ್ತು, ಅವ್ರ ಮೆಂಟಾಲಿಟಿ ಏನು, ಶೂಟಿಂಗು, ಈ ಸಿನಿಮಾ, ಈ ಟಿ ವಿ ಇದೆಲ್ಲ ನಮಗೆಲ್ಲ ದುಡ್ಡಿರೋರು ಮಾಡ್ತಾರೆ, ದೊಡ್ಡವ್ರು ಮಾಡ್ತಾರೆ, ನಮಗೆಲ್ಲ ಏನಕ್ಕೆ ಅದು, ಅದೆಲ್ಲ ನಮಗೆ ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ದುಡ್ಡು ಇರ್ಬೇಕಂತ ಅವ್ರಿಗೂ ಒಂದು ಇರ್ತದೆ. ಅಯ್ಯೋ ನನ್ನ ಮಗ ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಆಮೇಲೆ ಅಲ್ಲೆಲ್ಲ ತಲೆ ಕೆಡಿಸ್ಕೊಂಡು ಏನೂ ಆಗ್ತಾನೆ ಏಂತಕ್ಕೆ ಬೇಕು ಅಂತ ಅದೊಂದು ಭಯ ಇತ್ತು ಮನೆಯವ್ರಿಗೆ. ಆಮೇಲೆ ಟಿ ವಿಲೆಲ್ಲ ಈ ಮೊಬೈಲು ಇಲ್ಲೆಲ್ಲ ಕಾಣಿಸ್ಕೊಂಡ್ಮೇಲೆ ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ಸಮಾಧಾನ, ಖುಷಿ. ಇವಾಗ ಅದು ನಿಮ್ಮದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ.
ಹೌದು ಹೌದು ಇರ್ಬೋದು, ಸುದೀಪ್ ಅವರು, ಚಿಕ್ಕಣ್ಣ ಅವರು, ಈ ಥರದ್ದೆಲ್ಲ ಕಮೆಂಟ್ಸ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂತ ಅದು ಈ ಥರ ಬರಲ್ಲ. ಅದು ಹೇಗೆ ಅಂತ ಅದು 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 ನನ್ನ ಖುಷಿಗೆ ಅದು. ಅಂದರೆ ಇವ್ರು ಕಮೆಂಟ್ ಮಾಡಿದ್ರೆ ಹೆಂಗಿರ್ತದೆ, ಮಾಡಿದ್ರೆ ಹೆಂಗಿರ್ತದೆ ಅಂತ. ಈಗ ಎಲ್ಲದರಲ್ಲೂ ಏನೋ ಒಂಥರ ಕಾಮಿಡಿಯಾಗಿ ಏನೋ ಒಂಥರ ಇದು ಮಾಡ್ತವೆ. ಕಮೆಂಟಲ್ಲೂ ಏನಾದ್ರು ಡಿಫ್ರೆಂಟಾಗಿ ಮಾಡುವ, ಕಮೆಂಟ್ಸಲ್ಲೂ ಇದು ಮಾಡುವ ಅಂತ. ಟ್ರಂಪು ಯಾರ್ಯಾರೋ ಈಗ ಅಮೇರಿಕನ್ ಅಧ್ಯಕ್ಷ ಟ್ರಂಪು, ವಿರಾಟ್ ಕೊಹ್ಲಿ, ಧೋನಿ ಎಲ್ಲ ಕಮೆಂಟ್ ಎಲ್ಲ ಏನಂತೆ ಅಂತ ಮಾಡೋರು ಓದಿದ್ರಲ್ವ ನೀವು? ಚೆನ್ನಾಗೈತೆ ಮಗ ಅವರೆಲ್ಲ ಮಾಡಿದ್ರೆ ಹೆಂಗಿರ್ತದೆ ಅಂತ ಒಂದು. ಅದರಲ್ಲೂ ಏನಾರು ಒಂದು ಕಾಮಿಡಿ, ಆದರೂ ಅಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದರಲ್ಲೂ ಏನೋ ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡುವ ಅಂದ್ಬಿಟ್ಟು ಮಾಡಿದೆ. ಅದು ಚೆನ್ನಾಗಿ ವರ್ಕ್ ಆಯಿತು. ಬರವಣಿಗೆ ಎಲ್ಲ ಅಂದರೆ ತುಂಬ ಆಸಕ್ತಿ ಅಂತ ನಿಮಗೆ? ಹೌದು ಬ್ರೋ, ತುಂಬ ಇತ್ತು. ಅಂದರೆ ನನಗೆ ಸ್ಟಾರ್ಟಿಂಗ್ ಇದ್ದದ್ದು, ನನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ಬೇಕಾದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಇಷ್ಟೇ, ಶೂಟಿಂಗ್ ಹೆಂಗೆ ಮಾಡ್ತಾರೆ ನೋಡಬೇಕು. ಆ ಶೂಟಿಂಗು ಹೆಂಗೆ ನಡೀತದೆ, ಅದೆಲ್ಲ ಹೆಂಗೆ ತೆಗಿತಾರೆ, ಹಿಂಗೆ ಆರೋದು ಎಗರೋದು. ಆಮೇಲೆ ಶೂಟಿಂಗಲ್ಲಿ ನನಗೆ ಅವಾಗಿಂದ ನಾನು ತುಂಬ ಸಲ ಹೇಳೋನಿ, ಅವಾಗಿಂದನೂ ನನ್ನ ಮೈಂಡಲ್ಲಿ ಇದ್ದದ್ದು ಒಂದೇ, ಈ ಸಾಂಗ್ಗಳು ಇರ್ತದೆ ಗೊತ್ತಾ ಫಿಲಮಲ್ಲಿ, ಇಮ್ಮಿಡಿಯೇಟಾಗಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಡ್ದು ಸಾಂಗಲ್ಲಿ. ಅದೇ ನನಗೆ ಅವಾಗ ಆ ಬಟ್ಟೆ ಇಕ್ಕಿದ್ನಲ್ಲ, ಯಾವ ಗ್ಯಾಪಲ್ಲಿ ಈ ಕಾಸ್ಟ್ಯೂಮ್ ಈ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬಂದ, ಇದು ಹೆಂಗೈತದೆ ಇದು. ಆಮೇಲೆ ಎಗರು ಬೀಳ್ತಾರೆ, ಏನೂ ಆಗೋದಿಲ್ಲ, ಚುಚ್ತಾರೆ, ರಕ್ತ ಬರ್ತದೆ, ಏನು ಇದೆಲ್ಲ ಹೆಂಗೆ ನಡೀತದೆ, ಕೆಲವೊಂದಷ್ಟು ಹೆಂಗೆ ನಡೀತವೆ, ಇದೆಲ್ಲ ಹೆಂಗೆ ಸಾಧ್ಯ ಅಂತ ನನಗೊಂದು ಕ್ಯೂರಿಯಾಸಿಟಿ. ಅದು ಹೆಂಗೆ ನಡೀತದೆ ಅಂತ ನೋಡಬೇಕು ಅಂತ ಇದ್ದದ್ದಷ್ಟೇ. ಆ ಟೈಮಲ್ಲಿ ಟಿ ವಿ ನೋಡ್ಬೇಕಾದ್ರೆ ಊರಲ್ಲೆಲ್ಲ ಇದ್ದಾಗ, ಅಯ್ಯೋ ಊರಲ್ಲಿ ಇದ್ದಾಗ ಮಾತ್ರ ಯಾವ ಮನೆಯೂ ಗೊತ್ತಿರಲಿಲ್ಲ ಟಿ ವಿ. ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಅವಾಗ, ಯಾರ ಮನೇಲಿ ಇರ್ತದೆ ಟಿ ವಿ. ಅವಾಗ ಸ್ಟಾರ್ಟಿಂಗು ಶನಿವಾರ ಭಾನುವಾರ ಹೊಸ ಸಿನಿಮಾಗಳು ಹಾಕ್ತಿದ್ರು 5 ಗಂಟೆಗೆ 6 ಗಂಟೆಗೆ ಸಂಜೆ ಟೈಮಲ್ಲಿ. ಆ ಟೈಮಲ್ಲಂತೂ ಯಾರ ಮನೇಲಾದ್ರು ಟಿ ವಿ ಹಾಕಿರಲಿ, ಬಾಗಿಲು ಓಪನ್ ಇದ್ದರೆ ಸಾಕು, ಟಿ ವಿ ಹಾಕೋರಂತ ಗೊತ್ತಾಗ ಸೌಂಡ್ ಕೇಳ್ಬಿಟ್ರೆ ಹೋಗಿ ಕೂತ್ಕೊಂಡು ನೋಡ್ತಾ ಇರೋದೆ. ಆಮೇಲೆ ನಿಮ್ಮ ಹಳ್ಳಿಯವರಾದ್ರೆ ನಿಮ್ಗೆ ಗೊತ್ತಿರ್ತದೆ, ಯಾರು ತೀರೋಗ್ಬಿಟ್ರು ಟಿ ವಿ ಹಾಕ್ತಿದ್ರು ಮನೆ ಮುಂದೆ ಆ ಟೈಮಲ್ಲಿ. ಇಲ್ಲ ಹರಿಕತೆ ಆಡ್ಸೋರು, ಹರಿಕತೆಗಿಂತ ಜಾಸ್ತಿ ನಮ್ಮ ಟೈಮಲ್ಲಿ ಟಿ ವಿ ಹಾಕ್ತಿದ್ರು. ಟಿ ವಿಗಳು ಹಾಕೋರು, CD DVD ಇದು ಕ್ಯಾಸೆಟ್ ತಂದು ಹಾಕ್ಬಿಟ್ಟು ಹಾಕೋರು. ಅವಾಗ ಇಡೀ ಊರೇ ಅಲ್ಲಿ ಇರ್ತಿತ್ತು. ಅದೊಂಥರ ಖುಷಿ, ಅಲ್ಲೆಲ್ಲ ಟಿ ವಿ ನೋಡ್ಕೊಂಡು. ಆಮೇಲೆ ಅಲ್ಲೊಂದು ಜಗಳ, ಅಲ್ಲಿ ಒಬ್ಬರು ಅವ್ರ ಸಿನಿಮಾ ಹಾಕುವಂಥ ಒಬ್ಬರು, ಇವ್ರ ಸಿನಿಮಾ ಹಾಕುವಂಥ ಒಬ್ಬರು, ಅಲ್ಲೇ 12 ಗಂಟೆ ಆಗ್ಬಿಡ್ದು ಟಿ ವಿ ಹಾಕೋಷ್ಟೊತ್ತಿಗೆ. ಅಲ್ಲೆಲ್ಲ ಟಿ ವಿ ನೋಡ್ಕೊಂಡು ಅವಾಗೆಲ್ಲ ಅನ್ಸೋದು, ಆ ಫಿಲಮ್ ಅದೆಲ್ಲ ನೋಡಿದಾಗ ಇದು ಹೆಂಗೆ ಮಾಡ್ತಾರೆ, ಇದು ಹೆಂಗೆ ತೆಗಿತಾರೆ, ಇದು ಹೆಂಗೆ ಇದು ಮಾಡ್ತಾರೆ ಅಂತ ಅನ್ಸೋದು. ಆಮೇಲೆ ಅದು ಹೋಯ್ತಾ ಕಾಲೇಜಿಗೆ ಬಂದಮೇಲೆ ಸ್ಟಾರ್ಟ್ ಆಗಿದ್ದು. ಕಾಲೇಜಿಗೆ ಬಂದಮೇಲೆ ಫಿಲಮ್ ನೋಡ್ಬೇಕು, ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತಲೇ ಕಾಲೇಜಿಗೆ ಸೇರ್ಕೊಂಡೆ. ನಮ್ಮ ಅಪ್ಪ ಏನು ಮಾಡಿದರು ಅಂದರೆ, ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಹಳ್ಳಿ ಐತೆ, ದುಗ್ನಹಳ್ಳಿ ಅಂತ ಒಂದು ಊರೈತೆ. ಆ ಊರಲ್ಲಿ ಒಂದು PUC ಇತ್ತು, ಕಾಮರ್ಸು ಮತ್ತು ಆರ್ಟ್ಸು. ನಮ್ಮಪ್ಪ ಕಾಮರ್ಸಿಗೆ ತಗೋ ಸೇರಿಸ್ಬಿಟ್ರು. ಇವನು ಏನಾರೋ ಸಿಟಿಗೆ ಏನಾರು ಸೇರಿಸಿದ್ರೆ ಇವನು ಪಕ್ಕ ಓದಲ್ಲ, ಇವನು ಹಳ್ಳಿಲೇ ಓದಲಿ 2 ವರ್ಷ, ಆಮೇಲೆ ಬೇಕಾದ್ರೆ ಡಿಗ್ರಿ ಬೇಕಾದ್ರೆ ಓದಲಿ ಎಲ್ಲಾದರೂ ಅಂತ. ನಮ್ಮಪ್ಪಂಗೆ ತುಂಬ ಆಸೆ ಇತ್ತು, ಏನಾರು ಚೆನ್ನಾಗಿ ಸೈನ್ಸೋ ಏನೋ ಓದಿಸಿ ಏನೋ ಮಾಡುವ ಅಂತ. ನಾನು ಯಾವಾಗ ನನ್ನ ಆಟ ಇವೆಲ್ಲ ಗೊತ್ತಾಯಿತು, ಪಕ್ಕದೂರಿಗೆ ಸೇರಿಸ್ಬಿಟ್ರು. ಅದಾದಮೇಲೆ ನಾನು ಅಲ್ಲೂ ಇದ್ದಿಲ್ಲ, ITಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು KM ದೊಡ್ಡಿ ಅಂತ ಐತೆ, ಅಲ್ಲಿಗೆ ಹೋಗಿ ಸೇರ್ಕೊಬಿಟ್ಟೆ. ಆಮೇಲೆ ಅಲ್ಲಿಗೆ ಸಿನಿಮಾ ನೋಡು ಅಷ್ಟೇ. ಶುಕ್ರವಾರ ಬಂದರೆ ಒಂದೊಂದು 2 ಸಲ. ಈಗ ನಾನು ಹೊರಗಡೆ ಹೋಗಿ ನೋಡ್ಕೊಂಡು ಫಸ್ಟ್ ಶೋ ಸಿನಿಮಾ ನೋಡ್ಕೊಬನ್ನ, ತಿರ್ಗಿ ಸೆಕೆಂಡ್ ಶೋಗೆ ಇನ್ಯಾವನಾರ ಫ್ರೆಂಡ್ ಹೋಯ್ತವನು ಹೊರಗಡೆ ನಿಂತವನಂದ್ರೆ ಅವ್ನ ಜೊತೆ ಮತ್ತೆ ಇನ್ಯಾವನಾರ ಕರ್ಕೊಯ್ತಾನೆ ತಿರ್ಗಿ ಅವನ ಜೊತೆ, ಒಂದೊಂದು ಸಿನಿಮಾನ 3 ಸರಿ ಹಂಗೆಲ್ಲ ಆಗಿ ಅದು ಇಂಟ್ರೆಸ್ಟು ಒಳಗೆ ಆಮೇಲೆ ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ, ನಾನೇ ಈಗ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ, ಈಗ ಯಾವ್ದಾರ ಒಂದು ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇದು ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಆದರೂ ಇದು ಈಗ ಚೆನ್ನಾಗಿ ಯಾವ್ದಾರ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ, ಆದರೂ ಇದು ಹೆಂಗೆ ಗೊತ್ತು ಇವ್ರಿಗೆ ಐಡಿಯಾ, ಹಿಂಗೆ ಇಷ್ಟು ಚೆನ್ನಾಗಿ ಮಾಡೋರಲ್ಲ ಅಂತ ಈಗ ಈ ಪ್ರತಿಯೊಬ್ಬರಿಗೂ ಇರ್ತದೆ ಗೊತ್ತಾ. ಅದು ಹಂಗೆ ಡೆವಲಪ್ ಆಗಿ ಆಮೇಲೆ ಕವನ ಬರೀಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸುಮ್ಮನೆ ಕಾಲೇಜಲ್ಲಿ ಕೂತಿರ್ತಾರಲ್ಲ, ಸುಮ್ಮನೆ ಏನೋ ಬರೀದು ಬರ್ದೇನು ಹುಡುಗಿಯರಿಗೆ ಏನಾದ್ರು ಕೊಡ್ತಿದ್ರೆ? ಯಾರಿಗೂ ಕೊಡ್ತಿರಲ್ಲ, ಸುಮ್ಮನೆ ಬರೆದು ಇಟ್ಕವೆ. ಅವ್ರ ಸ್ಟೈಲಲ್ಲಿ ಬರೆದ್ರೆ ನನಗೆ ಯೋಗರಾಜ್ ಭಟ್ರು ಸರ್ ಅಂದರೆ ತುಂಬ ಇಷ್ಟ. ಅವಾಗ ಅವ್ರ ಸಾಂಗೆಲ್ಲ ಅವ್ರ ಸ್ಟೈಲಲ್ಲಿ ಬರೆದ್ರೆ ಅಂತ ಅವ್ರ ಸ್ಟೈಲಲ್ಲಿ ಬರೀದು, ಅವ್ರನ್ನ ಸಖತ್ ಫಾಲೋ ಮಾಡುವೆ ಅವಾಗ. ಹಂಗೆಲ್ಲ ಬರೀದು. ಆಮೇಲೆ ಹೋಯ್ತಾ ಏನಾಗ್ಬಿಡ್ತು, ಬುಕ್ಕಲ್ಲಿ ಬರೀಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಯ್ದ ಜೋಬಲ್ಲಿ ಒಂದು ಪೆನ್ನು ಪೇಪರ್ ಇಟ್ಕೋಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರ ಪಟ್ಟಂತ ಮೈಂಡಿಗೆ ಬರೆದು ಬಿಡೋಣ, ಬರೆದು ಇಟ್ಕೊಬಿಡುವ ಅಂತ. ಅದು ಹಂಗೆ ಹೋಗಿ ಇಂಟ್ರೆಸ್ಟು ಜಾಸ್ತಿ ಆಗ್ಬಿಡ್ತು. ನಮ್ಮೂರಲ್ಲಿ ಒಬ್ಬರು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು.
ಆಮೇಲೆ ಬೆಂಗಳೂರಿಗೆ ಬಂದು ಶೂಟಿಂಗ್ ಕೆಲಸಕ್ಕೆ ಸೇರ್ಕೊಂತ ಹೋಗಿ ಇಲ್ಲೆಲ್ಲ ಈ ಪ್ರೋಸೆಸ್ ಎಲ್ಲ ಆಯಿತು. ಬೆಂಗಳೂರಿಗೆ ಬಂದಾದಮೇಲೆ ಲವ್ ಯಾರೋ ಚೆನ್ನಾಗವ್ರೆ ಅಂದರೆ ಅವ್ರ ಮೇಲೆ ಆಯ್ತಿತ್ತು, ಧೈರ್ಯ ಇರ್ತಿರಲಿಲ್ಲ ಅಷ್ಟೇ ಹೇಳೋಕ್ಕೆ. ನಮಗೆ ಅವಾಗ ಗೊತ್ತಲ್ಲ, ಕಾಲೇಜೆಲ್ಲ ಊರಲ್ಲೆಲ್ಲ ಹೆಂಗಿರ್ತದಂದರೆ ಲವ್ ಮಾಡ್ತಾವನೆ ಅಂತಂದರೆ ಅವಾಗೆಲ್ಲ ಲವ್ ಮಾಡ್ತಾವನೆ ಅಂದರೆ ಏನೋ ಇವ್ನು ಲವ್ ಮಾಡ್ತಾಯಿದ್ದಾನಂತ ಕಣೋ, ಇವ್ನು ಲವ್ ಮಾಡ್ತಾಯಿದ್ದಾನಂತ ಕಣೋ ಅಂತ ಅವಾಗ ಜಾಸ್ತಿ. ಲವ್ ಅಂದರೆ ಒಂಚೂರು ಭಯನೂ ಇತ್ತು ಆ ಟೈಮಲ್ಲಿ. ನೋಡ್ತಿದ್ದೋ ಚೆನ್ನಾಗಿ ಒಳಗೆ ಸುಮ್ಮನೆ ಆಯ್ತಿದ್ದೋ ಅಷ್ಟೇ. ಇದೆಲ್ಲ ಹೇಗೆ ಸಾಧ್ಯ ಆಯ್ತಂತ ಈ ಥರ ಎಲ್ಲ ಆ್ಯಕ್ಟಿಂಗ್ ಅದೆಲ್ಲ ಮುಂಚೆ ಏನಾದರೂ ಮಾಡಿದ್ರಾ? ಇಲ್ಲ ನಾಟಕ ಆ ಥರದ್ದು ಅಂದರೆ ಇದರಲ್ಲಿ ಮಾಡಿದೆ, ಮಿಡ್ಲ್ ಸ್ಕೂಲಲ್ಲಿ ಮಾಡಿದೆ. ಮಿಡ್ಲ್ ಸ್ಕೂಲಲ್ಲಿ ಒಂದು ಡ್ಯಾನ್ಸು ಒಂದೆರಡು ಡ್ಯಾನ್ಸ್ ಮಾಡಿದೆ, ಒಂದೆರಡು ನಾಟಕ ಮಾಡಿದೆ ಮಿಡ್ಲ್ ಸ್ಕೂಲಲ್ಲಿ. ಅದಾದಮೇಲೆ ಹೈಸ್ಕೂಲಲ್ಲಿ ಏನೂ ಮಾಡಿಲ್ಲ. ಹೈಸ್ಕೂಲಲ್ಲಿ ಫುಲ್ಲು ಭಯ. ಹೈಸ್ಕೂಲ್ ತುಂಬ ಸ್ಟ್ರಿಕ್ಟು ನಮ್ಮದು ಸ್ಕೂಲು. ಅಲ್ಲಿ ಮಾತಾಡ್ಬೇಕಂದ್ರೆ ಭಯ ಬೀಳ್ತಿದ್ದೋ, ಸರ್ ಜೊತೆ ಮೇಡಮ್ ಜೊತೆ ಮಾತಾಡ್ಬೇಕಂದ್ರೆ ಭಯ ಬೀಳುವ. ಹೈಸ್ಕೂಲಲ್ಲಿ ಮಾತ್ರ ಶುಕ್ರವಾರ ಟೈಮಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ರು. ಒಂದು ವಾರ ಶುಕ್ರವಾರ ಟೈಮಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಂತ ಇಟ್ಬಿಟ್ಟು ಭಕ್ತಿಗೀತೆ, ಭಾವಗೀತೆ, ಸಿನಿಮಾ ಗೀತೆ, ಆ ಗೀತೆ ಅಂತ ಎಲ್ಲ ವಾರ ಮಾಡ್ತಿದ್ರು. ಅಲ್ಲೂ ಭಯ ಬೀಳುವೆ ನಾನು, ಅದಕ್ಕೂ ಸೇರ್ಕೊತಿರ್ಲಿಲ್ಲ. ಅಂದರೆ ಅಷ್ಟೊಂದು ಭಯ. ಸ್ಟೇಜ್ ಫಿಯರ್ ಇತ್ತು ಅವಾಗ. ನಮ್ಮ ಮೇಷ್ಟ್ರು ಯಾವಾಗಲೂ ಹೇಳಿದ್ರು, ಸಾರು ನೋಡ್ರಿ, ಇಲ್ಲಿ ಬಲವಂತ ಮಾಡಿ ಸೇರಿಸೋದಲ್ಲ, ಇದು ನಿಮ್ಮ ಮುಂದೆ ಸ್ಟೇಜ್ ಫಿಯರ್ ಇರಬಾರ್ದು, ಅದು ಕಮ್ಮಿ ಆಗಬೇಕು ಅಂತ ನಿಮ್ಮನ್ನ ಇಲ್ಲೆಲ್ಲ ಇದು ಮಾಡೋದು. ಸೇರ್ಕೊಂಡು ಇದು ಪರ್ಫಾರ್ಮ್ ಮಾಡಿರಿ, ಆಡ್ರಿ, ನಿಮ್ಗೇನು ಬರ್ತದೆ ನಿಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ರಿ ಅಂತ ಹೇಳ್ತಿದ್ರು. ನಾನು ಎಲ್ಲನೂ ಹಿಂದೆ ಮಾಡುವೆ. ಸರಿ ಇಲ್ಲದೆ ಇದ್ದಾಗ, ಮೇಡಮ್ ಇಲ್ಲದೆ ಇದ್ದಾಗ ಎಲ್ಲ ಮಾಡುವೆ. ಈಗ ಕ್ಲಾಸಲ್ಲಿ ಯಾರು ಇಲ್ಲ ಅಂದರೆ ಮೇಷ್ಟ್ರು ಯಾರೋ ಬಂದಿಲ್ಲ, ಅವ್ರ ಫೀಲ್ಡ್ ಲೇಟಾಗಿ ಬಿಡ್ತು ಅಂದ್ರೆ ಅವ್ರ ವಾಕಿಂಗ್ ಸ್ಟೈಲ್ ಹೆಂಗಿರ್ತದೆ, ಅವ್ರು ಫಸ್ಟು ಬಂದು ಏನು ಕೇಳ್ತಾರೆ, ಬೋರ್ಡ್ ಮೇಲೆ ಅವ್ರು ಹೆಂಗೆ ರೈಟಿಂಗ್ ಸ್ಟೈಲ್ ಹೆಂಗಿರ್ತದೆ, ಇದೆಲ್ಲ ಮಾಡುವೆ. ಬಟ್ ಅವ್ರು ಮುಂದೆ ಮಾಡ್ಬೇಕಾದ್ರೆ ಭಯ ಬೀಳುವೆ, ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೆ ಭಯ ಬೀಳುವೆ. ಸಖತ್ ಇದು ಮಾಡಬೇಕು ಅದು ಮಾಡ್ಬೇಕಂದ್ರೆ ತುಂಬ ಇತ್ತು. ಬರೀ ಕನಸಾಗೆ ಉಳ್ಕೊಬಿಡ್ತದು. ಮಲ್ಕೊಂಡಾಗ ನಾನು ಸ್ಕೂಲಲ್ಲಿ ಈ ವಾರ ಹಿಂಗೆ ಮಾಡಿದ್ರೆ ಹೆಂಗಿರ್ತದೆ, ಎಲ್ಲ ನನ್ನೇ ನೋಡ್ತಾ ಇರ್ತಾರೆ, ಎಲ್ಲ ಚಪ್ಪಳ ತಡ್ತಾ ಇರ್ತಾರೆ. ಆ ಡ್ರೀಮ್ ಇರ್ತದೆ ಗೊತ್ತಾ ಒಂದು, ಹಂಗಿತ್ತು. ಬಟ್ ಸ್ಟೇಜು ಅಂತ ಬಂದಾಗ ಯಾರು ಈ ವಾರ ಇದು ಸಿನಿಮಾ ಸಾಂಗ್ಗಳು ಆಡಬೇಕು, ಯಾರ್ಯಾರು ಹೆಸರು ಕೊಡ್ರಪ್ಪ ಅಂತ ಹೇಳಿದ್ರೆ ಹಿಂದೆ ಹೋಗ್ಬಿಡುವೆ. ಬೇಡ ಗುರು, ನಮ್ಗೆ ಹಾಕ್ಬೇಕು ಅಂದ್ಬಿಟ್ಟು. ಅದು ಇವಾಗಲೂ ಕಾಡ್ತದೆ. ಅದು ಆವಾಗಲೇ ಏನೋ ಮಾಡಿ ಆವಾಗಲೇ ಗುರುತಿಸ್ಕೊಬೋದಾಯ್ತು. ಹೈಸ್ಕೂಲಲ್ಲೇ ಒಂದು ಲೆವೆಲ್ಗೆ ಅಂದರೆ ಮೇಷ್ಟ್ರು ಮೇಡಮ್ ಎಲ್ಲ ಇವನೇನೋ ಮಾಡ್ತಾನೆ ಗುರು ಅಂತ ಆವಾಗಲೇ ಹೇಳಿಸ್ಕೊಬೋದಾಯ್ತು, ಆವಾಗಲೇ ಬೇಸ್ ಅನ್ನಿಸ್ಕೊಬೋದಾಯ್ತು ಅಂತ ಇವಾಗ ಅನ್ನಿಸ್ತದೆ. ಅದು ಈಗಿನ ಬುದ್ಧಿಯಾಗಿರೋ ಬಿಡ್ತೀನಿ, ನಾ ತಿಂದು ಹಾಕ್ಬಿಡ್ತಿದ್ದೆ ಅವಾಗ. ಏನೇನು ಗೊತ್ತು ಎಲ್ಲನೂ ಮಾಡ್ತಿದ್ದೆ ಅವಾಗ. ನಿಮ್ಮದು ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಯಾರಾದರೂ ಹೇಳಿದ್ದುಂಟಾ ಮುಂಚೆ ಈ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗ? ಅವಾಗಲೇ ಯಾರಾದರೂ ನಮ್ಮ ಹೀರೋ ಯಾರಾದರೂ ನೋಡ್ಬಿಟ್ಟು ಹೇಳೋರು. ದುನಿಯಾ ವಿಜಯಣ್ಣ ಮನೆಗೆ ಕರೆದಿದ್ರು. ನಮ್ಮ ದುನಿಯಾ ವಿಜಯಣ್ಣ, ಚೆನ್ನಾಗಿ ಮಾಡ್ತೀಯ ಬನ್ನಿ ಒಂದ್ಸತಿ ಮನೆಗೆ ಅಂತ ಊಟ ಎಲ್ಲ ಮಾಡಿಸಿ ಮನೆಗೆ ನೋಡ್ಬಿಟ್ಟು ಕರೆದಿದ್ದು. ಅವರೇ ಫೋನ್ ಮಾಡಿ ಕರೆದಿದ್ದು. ನಂಬಿಕೆ ಬಂತ? ಅವರೇ ಫೋನ್ ಮಾಡಿದ್ದಂತ? ಅಯ್ಯೋ ಬಂದಿಲ್ಲ. ಸ್ಟಾರ್ಟಿಂಗು ಫೋನ್ ಮಾಡಿದ್ರು. ನಾನು ಸಿನಿಮಾ ಆಫೀಸಲ್ಲಿದ್ದೆ. ಫೋನ್ ಮಾಡಿದ್ರು. ನಾನು ನಾರ್ಮಲಾಗಿ ಏನಪ್ಪ ಗಿಲ್ಲಿ ನಟ ಚೆನ್ನಾಗಿದೆಯಪ್ಪ ಅಂದರು. ಹ್ಞೂ ಸರ್ ಚೆನ್ನಾಗಿದ್ದೀನಿ, ಯಾರೋ ಮಾಡಿರ್ತಾನೆ ಅಂದ್ಬಿಟ್ಟು ನಾನು ಹ್ಞೂ ಸರ್ ಚೆನ್ನಾಗಿದ್ದೀನಿ ಸರ್ ಅಂದೆ. ವೀಡಿಯೋ ಎಲ್ಲ ಇದು ಯೂಟ್ಯೂಬ್ದೆಲ್ಲ ಅಪ್ಲೋಡ್ ಮಾಡ್ತಿಲ್ಲ, ಫೇಸ್ಬುಕ್ಕೆಲ್ಲ ನೋಡ್ತೀನಪ್ಪ, ತುಂಬ ಚೆನ್ನಾಗಿ ಮಾಡ್ತೀಯಾ, ಹಿಂಗೆ ಮಾಡು, ಒಳ್ಳೇದಾಗಲಿ, ಸಖತ್ತಾಗಿರ್ತದೆ, ನಾನು ಸಖತ್ ಎಂಜಾಯ್ ಮಾಡ್ತೀನಿ ಅಂತ ಎಲ್ಲ ಒಂದು 3-4 ನಿಮಿಷ ಮಾತಾಡಿದ್ರು. ಮಾತಾಡಾದ್ಮೇಲೆ ಟ್ರೂ ಕಲರಲ್ಲಿ ಸ್ಟಾರ್ಟಿಂಗ್ ನೋಡ್ಬೇಕು, ವಿಜಯನ ಏನೋ ಸಣ್ಣದಕ್ಕಿತ್ತು, ಮೋಸ್ಟ್ಲಿ ಯಾರೋ ಅಭಿಮಾನಿಯಾಗಿರ್ತಾರೆ, ದುನಿಯಾ ವಿಜಯಣ್ಣನ ಅಭಿಮಾನಿಯಾಗಿರ್ತಾರೆ. ನಾನು ಸುಮ್ಮನೆ ಹಂಗೆ ಮಾತಾಡ್ತಾನೆ ಇದ್ದೆ. ಆಮೇಲೆ ಒಂದು ಸ್ಮೈಲ್ ಕೊಟ್ಟರು, ಏನೋ ಒಂದು ಹೇಳಿದೆ, ನಕ್ಕಿದ್ರು. ನಕ್ತಾಗೆಲ್ಲ ಸೆನ್ಸ್ ಹೊಡಿತು, ಇದು ದುನಿಯಾ ವಿಜಯಣ್ಣ ಅವರು ಸ್ಮೈಲ್ ಥರನೇ ಆಯ್ತಲ್ಲ ಅಂದ್ಬಿಟ್ಟು. ಆಮೇಲೆ ನಾನೇ ಕೇಳಿದೆ, ನನಗೆ ಡೌಟ್ ಬಂತು. ಅವ್ರು ಮಾತಾಡ್ತಾ ಊರೇ ಇರ್ಬೇಕು ಪಕ್ಕ ಅಂದ್ಬಿಟ್ಟು, ಅಣ್ಣ ಒಂದು ಕೇಳ್ತೀನಿ, ನೀವು ದುನಿಯಾ ವಿಜಯಣ್ಣನ ಅಣ್ಣ ಅಂದ. ಇಷ್ಟೊತ್ತು ನಾನೇ ಮಾತಾಡ್ತಿರ್ತಿ, ಯಾರ ಹತ್ರ ಮಾತಾಡ್ತಿದ್ದೆ? ಅಯ್ಯೋ ಸಾರ್ ನೀವೇ ಸಾರ್ ಅಂತೆಲ್ಲ ಮಾತಾಡಿ ಸಖತ್ ಖುಷಿಯಾಗೋಯ್ತು ಅವತ್ತು. ಅದಾದಮೇಲೆ ಮನೆಗೆ ಕರೆದ್ರು. ಒಂದಿನ ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು, ಅದಾದಮೇಲೆ ನಮ್ಮ ಭಟ್ರು ಸರು ತುಂಬ ಜನ ಮಾತಾಡ್ಸಿದ್ರು. ಲೇಡಿ ಇರ್ತಾಳೆ, 10-20ಕ್ಕೆ ಬಸ್ಸಿಗೆ ಹೋಗ್ತೀನಿ ಅಂತ ಅಂತಾಳೆ. ಅವಾಗ ನೀವು 10-20ಕ್ಕೆ ಏನಕ್ಕೆ ಹೋಗ್ತೀಯ, 500ಕ್ಕೋ 1000ಕ್ಕೋ ಹೋಗು ಅಂತೀರ. ಅದು ಯಾವ ಥರ? ಆ ಥರದ್ದೆಲ್ಲ ಡಬಲ್ ಮೀನಿಂಗ್ ಅಂತ. ಡಬಲ್ ಮೀನಿಂಗ್ ಅಂತ ಯಾಕೆ ಬ್ರೋ? ನಾನು ಸಿಂಗಲ್ ಮೀನಿಂಗ್ಗೆ ಬ್ರೋ ಹೇಳಿರೋದು. ನೀವು ಡಬಲ್ ಮೀನಿಂಗ್ ಅಂದ್ಕೊಡ್ರೆ ನಾನು ಸಿಂಗಲ್ ಮೀನಿಂಗೇ ಹೇಳಿರೋದು. ಅಲ್ಲ, ಅವ್ಳು ಹೇಳ್ತಾಳೆ ಬಂದ್ಬಿಟ್ಟು 10-20ಕ್ಕೆ ನಾನು ಹೋಗ್ತೀನಿ, 10-20ಕ್ಕೆ ಏನು ಹೋಗ್ತೀಯ, 500-1000ಕ್ಕೆ ಹೋಗು ಅಂತೀರಲ್ಲ. ತಮಾಷೆಗೆ ಒಂದು ಫ್ಲೋಲಿ ಸಿಕ್ತು. ಅದಕ್ಕೆ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತು. ನಮ್ಮ ಫ್ರೆಂಡಿಗೆ ಹೇಳಿದೆ, ಮಗ ಚೆನ್ನಾಗೈತೆ ಇದು ಡೈಲಾಗ್ ಸೇರಿಸು ಅಂತ ಹೇಳಿದ್ರು. ಅದಕ್ಕೆ
ಬರೆದಿದ್ದು ಅದು ಸಖತ್ ವೈರಲ್ ಆಗ್ಬಿಡ್ತು ನೋಡಿದ್ರೆ. ಇವಾಗೆಲ್ಲ ಎಲ್ಲ ಕಡೆ ರೆಸ್ಪಾನ್ಸ್ ಯಾವ ಥರ ಇದೆ ಗಿಲ್ಲಿ ನಟ ನೋಡಿದ್ರೆ? ಚೆನ್ನಾಗಿದೆ ಬ್ರೋ. ಇವಾಗ ಈಗ ಸ್ಟಾರ್ಟಿಂಗು ಹೆಂಗಿತ್ತು ಅಂದರೆ ಯೂಟ್ಯೂಬ್ ಎಲ್ಲ ಇದು ಮಾಡಿದಾಗ ಯಾರೋ ಒಬ್ಬೊಬ್ರು ಗುರ್ತಿಡಿತಿದ್ರು. ಅದು ಎಷ್ಟು ಒಂದು 5 ನಿಮಿಷ ನೋಡಿ 2 ನಿಮಿಷ ನೋಡಿ ಹಂಗೆ ಬಂದಾದ್ಮೇಲೆ ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಮಾಡ್ತಿರಲ್ಲ ಅವ್ರು ತಾನೇ ನೀವು ಅನ್ನೋರು. ಅವಾಗ ಏನೋ ಒಂಥರ ಖುಷಿ, ಅಯ್ಯೋ ನಾನು ಮಾತಾಡಿಸ್ಬಿಟ್ರು ಅವರು, ನನಗೆ ಗುರ್ತಿಡಿದ್ಬಿಟ್ರು ಅವರು ಅಂತ ಏನೋ ಒಂಥರ ಖುಷಿ ಇತ್ತು. ಆಮೇಲೆ ಇವಾಗ ಎಲ್ಲ ಹೋದ ಕಡೆ ಎಲ್ಲ ನೋಡ್ತಾರೆ ಮಾತಾಡಿಸ್ತಾರೆ ಅಂದಾಗ ಅಯ್ಯೋ ಇನ್ನೂ ಖುಷಿ. ಪರವಾಗಿಲ್ಲ ಗುರು, ಈ ಬೆಂಗಳೂರಿಗೆ ಬಂದು ಏನೋ ಜೀವನ ಕಟ್ಕೊಂತ ಬಂದು ಅಟ್ಲೀಸ್ಟ್ ಇವಾಗ 4 ಜನ ಗುರ್ತಿಡಿದು ಮಾತಾಡಿಸ್ತಾರೆ, ಹಿಂಗೆಲ್ಲ ಇದು ಮಾಡ್ತಾರೆ, ಚೆನ್ನಾಗಿ ಮಾಡ್ತೇವೆ ಗುರು ಅಂತೆಲ್ಲ ಇದು ಮಾಡ್ತಾರೆ ಅಂದರೆ ಇನ್ನು ಯಾರಿಗೆ ತಾನೇ ಖುಷಿ ಇರಲಿಲ್ಲ ಹೇಳಿ. ಇವಾಗ ಈಗ ಚೆನ್ನಾಗಿ ಗೊತ್ತಿರೋರು, ಪರಿಚಯ ಇರೋರು, ರಿಲೇಟಿವ್ಸ್ ಇವ್ರು ಮಾತಾಡ್ಸೋದೇ ಕಷ್ಟ. ಹಿಂಗೆ ಸಿಕ್ತಾಗಲೂ ಮಾತಾಡ್ಸೋದಿಲ್ಲ. ಯಾರೋ ಗೊತ್ತಿಲ್ಲದೆ ಇರೋರು, ಏನೋ ಯಾರು ಅಂತಲೇ ಹೆಸರು ಏನೂ ಗೊತ್ತಿಲ್ಲದೆ ಇರೋರು, ಬರೀ ನಾವು ಏನೋ ಮಾಡ್ತೀವಿ, ಏನೋ ಶಾರ್ಟ್ ಫಿಲಮು ಇಲ್ಲ ಟಿ ವಿಲಿ ಕಾಣಿಸ್ಕೊತೀವಿ ಅಂತ ನೋಡ್ಬಿಟ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ, ಚೆನ್ನಾಗಿ ಮಾಡ್ತೀರಾ ಅಂತ ಮಾತಾಡಿಸ್ತಾರೆ. ಹಂಗೆಲ್ಲ ಇದು ಮಾಡ್ತಾರೆ, ಯಾರಿಗೂ ಖುಷಿ ಆಗೋದಿಲ್ಲ ಹೇಳಿ. ಅದೊಂದು ಅದೃಷ್ಟ ಅಲ್ವ, ಅದು ಎಲ್ರಿಗೂ ಸಿಗೋದಿಲ್ಲ ಅಲ್ವ ಅದು. ಇದೆಲ್ಲ ಆಯಿತು. ಕಾಮಿಡಿ ಕಿಲಾಡಿ ಅದು ಹೇಗೆ ಬಂತ? ಆಫರ್ ಬಂತ ಅಥವಾ ನೀವೇ ಟ್ರೈ ಮಾಡಿದ್ದು? ಆಡಿಷನ್ಗೆ ಏನಾದರೂ ಹೋಗಿದ್ರಾ ಏನು ಅಂತ? ಅದು ಇದರಿಂದನೇ ಬ್ರೋ, ಯೂಟ್ಯೂಬ್ದು ಇದೆಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ ಆ ನಲ್ಲಿಮುಳೆ, ಆ ಟೈಮಲ್ಲಿ ರಿಲೀಸ್ ಆಗಿ ಸಖತ್ ವೈರಲ್ ಆಗಿತ್ತಲ್ಲ ಅದು. ಭಟ್ರು ಸರ್ ಒಂದು ಸತಿ ಯೋಗರಾಜ್ ಭಟ್ರು ಸರ್ ಆಫೀಸ್ಗೆ ಹೋಗಿದೆ. ಅವ್ರು ಯೋಗರಾಜ್ ಭಟ್ರು ಸರ್ ಹೇಳಿದ್ರು ಹಿಂಗೆ ಕಾಮಿಡಿ ಕಿಲಾಡಿ ಆಡಿಷನ್ ನಡೀತದೆ, ಹೋಗಿ ಒಂದು ಸತಿ ಆಡಿಷನ್ ಕೊಡು, ನಾನು ಹೇಳ್ತೀನಿ ಹಿಂಗೆ ಅಂತ, ನೀನು ಅದೃಷ್ಟ ಇದ್ರೆ ನಿಂಗೆ ಸಿಕ್ಕಿದ್ರು ಸಿಕ್ಬೋದು ಅಂತ ಹೇಳಿದ್ರು. ಮುಂಚೆ ಏನಾದರೂ ಟ್ರೈ ಮಾಡಿದ್ರಾ ಅಂತ? ಇಲ್ಲ ಅದೇನು ಮಾಡಿರಲಿಲ್ಲ. ಬಟ್ ಒಂದು ಆಸೆ ಇತ್ತು. ನಾನು ಟಿ ವಿಲಿ ಈಗ ಊರಲ್ಲಿ ಇದ್ದಾಗೆಲ್ಲ ನಾವು ಟಿ ವಿ ನೋಡ್ತಿದ್ವಲ್ವಾ, ಟಿ ವಿ ನೋಡ್ಬೇಕಾದ್ರೆ ನಮ್ಮ ಮನೆಯವರೆಲ್ಲ ಎಂಜಾಯ್ ಮಾಡೋದು, ಅಪ್ಪ ಅಮ್ಮ ಎಲ್ಲ ನೋಡೋದು. ನಮ್ಮ ದೊಡ್ಡಪ್ಪ ಒಂದು ಸತಿ ಯಾವಾಗಲೂ ಹೇಳಿದರು, ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ದೊಡ್ಡಪ್ಪವ್ರ ಮನೇಲಿದ್ದೆ, ನಮ್ಮ ದೊಡ್ಡಮ್ಮವ್ರ ಮನೇಲಿ ನೋಡೋರೆಲ್ಲ ಹಳ್ಳಿ ಕಾಮಿಡಿ ಕಿಲಾಡಿ ಸೀಸನ್ 1 ಇತ್ತು ಅವಾಗ ಕೇರ್ಪೇಟೆ ಶಿವರಾಜಣ್ಣ ಅವರೆಲ್ಲ ಮಾಡ್ತಿದ್ರಲ್ಲ, ಅವಾಗ ನೋಡೋರೆಲ್ಲ ಟಿ ವಿ ಹಳ್ಳಿಯಿಂದ ಬಂದವರು ಎಷ್ಟು ಚೆನ್ನಾಗಿ ಹೆಂಗೆಲ್ಲ ಮಾಡ್ಕೊಂಡು ಹೆಂಗೆ ಫೇಮಸ್ ಆಗ್ಬಿಟ್ರು. ನೀನು ಅಂಥವೆಲ್ಲ ಹೋಗಿ ಮಾಡಿದ್ರೆ ಆಗಲ್ಲ ಅಂತ ಹೇಳಿದರು. ನಾವು ಸಿನಿಮಾ ಮಾಡ್ತೀವಲ್ಲ ಬಿಡು, ಮಾಡ್ತೀವಿ, ಯಾವ ಥರ ಒಂದಿನ ಹಣ ಬರೋ ಅದೃಷ್ಟ ಇದ್ರೆ ಆಯ್ತದೆ ಬಿಡು ಅಂತ ಅನ್ಕೊಂಡಿದ್ದೆ. ಅದು ನಿಜನೇ ಆಗ್ಬಿಡ್ತು ಕಟ್ ಮಾಡಿದ್ರೆ. ನಿಮಗೆ ಪ್ರಾಪರಾಗಿ ಏನಾಗಬೇಕಂತ? ಒಂದು ಹಾಸ್ಯ ನಟನಾಗಬೇಕಂತ ಅಥವಾ ಡೈರೆಕ್ಟರ್ ಆಗಬೇಕಂತ? ಅಲ್ಲ, ನನಗೆ ಮುಂಚೆಯಿಂದನೂ ಅದು ಸಖತ್ ಇಂಟ್ರೆಸ್ಟ್ ಇರೋದು ಇದ್ರ ಮೇಲೇ ಬ್ರೋ, ಬರವಣಿಗೆ ಡೈರೆಕ್ಷನ್ನು ಅದ್ರ ಮೇಲೇ. ಆರ್ಟಿಸ್ಟ್ ಅಂದಮೇಲೆ ಅದು ಈಗ ನನಗೆ ಗೊತ್ತಿಲ್ಲದೆ ಇರೋದು ನಾನು ಕಲ್ತ್ಕೊಂಡು ಈಗ ಅದರಿಂದ 4 ಜನ ಗುರ್ತಿಡಿತಾರೆ ಅಂದಾಗ ಇದು ಜೀವನ ಒಟ್ಟಪಾಡು. ಇವಾಗ ನಡೀತಾ ಇರೋದು ಇದರಿಂದ, ಆ್ಯಕ್ಟಿಂಗಿಂದನೇ. ಆ್ಯಕ್ಟಿಂಗು ಈ ಟಿ ವಿ ಮಾಧ್ಯಮ ಆಗಿರ್ಬೋದು, ಇದರಿಂದನೇ ಈಗ ಒಟ್ಟಪಾಡೆಲ್ಲ ನಡೀತಾ ಇರೋದು. ಇದನ್ನು ಬಿಡೋಕ್ಕಾಗಲ್ಲ, ಅದು ಕನಸು, ಅದನ್ನು ಬಿಡೋಕ್ಕಾಗಲ್ಲ. ಮಾಡ್ತೀನಿ ಬ್ರೋ, ಅದು ಎರಡೂ ಬ್ಯಾಲೆನ್ಸ್ ಮಾಡ್ಕೊ ಹೋಗ್ಬೇಕಷ್ಟೆ. ಕಾಮಿಡಿ ಕಿಲಾಡಿ ಆಯಿತು, ಇವಾಗ ಭರ್ಜರಿ ಬ್ಯಾಚುಲರ್ ನಡೀತಿದೆ, ಅದೇ ಹೇಗೆ ಸಿಕ್ತು ಅಂತ? ಅದು ಇದರಿಂದನೇ ಸಿಕ್ತು ಬ್ರೋ. ಇದು ರನ್ನರ್ ಅಪ್ ಅದೇ ಕಾಮಿಡಿ ಕಿಲಾಡಿ. ಆಮೇಲೆ ನಮ್ಮ ಸಣ್ಣ ಸರು ಫೋನ್ ಮಾಡಿದ್ರು, GT ಕನ್ನಡದ ಇವರು ಫೋನ್ ಮಾಡಿಬಿಟ್ಟು ಹಿಂಗೆ ಮಗ ಹೊಸ ಶೋ ಇನ್ನೊಂದು ಸ್ಟಾರ್ಟ್ ಆಯ್ತೈತೆ, ನೀನು ಇದರಲ್ಲಿ ಇರ್ತೀಯ ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂದೆ. ಆಮೇಲೆ ತಿರ್ಗಾ ಇದು ಸ್ಟಾರ್ಟು, ಭರ್ಜರಿ ಏನಿಲ್ಲ ಬ್ರೋ. ಜೋಡಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಜೋಡಿ ಬಗ್ಗೆ ಏನು ಜೋಡಿ, ಇನ್ನೇನು ಹೇಳಿ ಅವ್ರ ಬಗ್ಗೆ ಹೇಳಿ. ಏನಿಲ್ಲ, ಒಳ್ಳೆಯವರು, ಚೆನ್ನಾಗಿ ಎಲ್ಲ ಸಪೋರ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಹೇಳ್ಬೇಕಿದ್ರೆ ಹೇಳಿ. ಏನಿಲ್ಲ, ಎಸ್ಸು ಏನೂ ಇಲ್ಲ ಅಷ್ಟೇ. ಒಳ್ಳೆಯವಳು ಅಷ್ಟೇ. ಊರಲ್ಲಿರೋ ಲೈಫ್ ಸ್ಟೈಲ್ಗೂ ಇಲ್ಲಿ ಬೆಂಗಳೂರು ಲೈಫ್ ಸ್ಟೈಲ್ಗೂ ಏನು ಡಿಫ್ರೆನ್ಸ್ ಅಂತ ಇಲ್ಲಿ ನಟರು? ಊರಲ್ಲಿದ್ದಾಗ ಏನಿಲ್ಲ ಬ್ರೋ, ಈಗ ಊರಲ್ಲಿದ್ದಾಗ ಹೆಂಗಿದ್ದು ಅವಾಗೇನು ಜವಾಬ್ದಾರಿ ಇರಲಿಲ್ಲ. ಮನೆಗೆ ಹೋದ್ರೆ ಹೊಟ್ಟೆ ತುಂಬ ಊಟ ಹಾಕೋರು, ತಿರ್ಗಾಡ್ಬೇಕಾದ್ರೆ ತಿರ್ಗಾಡುವೋ, ಇಲ್ಲ ಹೊಲ್ತಾವ ಏನಾರು ಕೆಲಸ ಇತ್ತು ಅಂದ್ರೆ ಹೊಲ್ತಾವ ಕೆಲಸ ಮಾಡುವೋ, ಏನೂ ಇಲ್ಲ ಅಂದರೆ ಮನೇಲಿರುವೋ. ಅವಾಗೇನು ಡಿಪೆಂಡ್ ಆಗಿದ್ದು ಪೂರ್ತಿ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದು. ಇವಾಗ ನಮ್ಮದೇ ಆದ ಜವಾಬ್ದಾರಿಗಳು. ಅವಾಗೆಲ್ಲ ಸುಮ್ಮನೆ ತಿರ್ಗಾಡುವೋ. ಅವಾಗ ಏನು ಈಗ ಅವಾಗೆಲ್ಲ ಹೆಂಗಿತ್ತಂದ್ರೆ, ಈಗ ನನ್ನ ಹತ್ರ ಒಂದು 500 ರೂಪಾಯಿ ದುಡ್ಡು ಐತೆ ಅಂದ್ರೆ ನನಗೆ ಮಾತ್ರ ಅದು ಖರ್ಚು. 500 ರೂಪಾಯಿ ದುಡ್ಡು ಐತೆ, ನಾನು ಏನು ಖರ್ಚು ಮಾಡ್ಬೋದು? ಅಲ್ಲಿ ಸುತ್ತಾಡಬೇಕು, ಇಲ್ಲಿ ಹೋಗ್ಬೇಕು, ಪಿಕ್ಚರ್ ನೋಡಬೇಕು. ನಮ್ಮ ಫ್ರೆಂಡ್ದೊಂದು ಬೈಕ್ ಇತ್ತು, ಸುಜುಕಿ ಸಮುರೈ. ನಮ್ಮ ಫ್ರೆಂಡ್ ಅಂದರೆ ನಮ್ಮ ಗಾರೆ ಕೆಲಸದ ಮೇಸ್ತ್ರಿ ಅವರೊಬ್ಬರು. ನಾನು ಅವ್ರ ಹತ್ರ ಕೆಲಸ ಮಾಡುವ ಶನಿವಾರ ದುಡ್ಡಿಲ್ಲ ಅಂದಾಗ 1 ದಿನ 2 ದಿನ ರಜಾ ಹಾಕ್ಬಿಟ್ಟು ಕಾಲೇಜ್ಗೆ ಹೋಗ್ದೇನೆ ಅಲ್ಲೋಗಿ ಕೆಲಸ ಮಾಡಿಬಿಟ್ಟು ದುಡ್ಡು ಇಸ್ಕೊತಿರಲಿಲ್ಲ ನಾನು. ಈಸ್ಕೊಂಡ್ರೆ 2 ದಿನ ಮಾಡ್ರೆ 1 ದಿನದ ಇಸ್ಕೊತಿದ್ದೆ. ಇನ್ನೊಂದು ದಿನದ್ದು ಏನು ಮಾಡಿದೆ, ಅಣ್ಣ ಗಾಡಿ ಕೊಡೋಣ, 1 ದಿನ ಸುತ್ತಾಡ್ಕೊಂಡು ಬಂದು ಕೊಟ್ಬಿಡ್ತೀನಿ. ಅವ್ರದ್ದು ಮಳವಳ್ಳಿ, ಊರಿಗೆ ತಗೊಂಡೋಗಿ ಸುತ್ತಾಡ್ಕೊಂಬಂದು ಅಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ. ಅವ್ರ ಮಗನೊಂದು ಗಾಡಿ ಇದೆ, ಸುಜುಕಿ ಸಮುರೈ, ಹೆವಿ ಸೌಂಡ್ ಮಾಡೋದು. ಅದೊಂದು ಕ್ರೇಜು ನಮಗೆ. ಗಾಡಿ ಈಸ್ಕೊಂಡು ಆ ಇರೋ ದುಡ್ಡು, ಇನ್ನೊಂದು ದಿನದ್ದು ದುಡ್ಡು ಇರ್ತದಲ್ಲ, ಆ ದುಡ್ಡಿಗೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಫುಲ್ಲು ಸುತ್ತಾಡೋದು. ಮಳವಳ್ಳಿ ಬಸ್ ಸ್ಟ್ಯಾಂಡು, ಕಾಲೇಜು,
ಅದಾದಮೇಲೆ ಊರೊಳಗಡೆ ಎಲ್ಲ ಸುತ್ತಾಡೋದು. ಇವಾಗಿನ ಬೆಂಗಳೂರು ಬಂದ ಮೇಲೆ ಯಾವ ಥರ ಆ ಲೈಫ್ ಹಂಗಿತ್ತು. ಈಗ ಬೆಂಗಳೂರಿಗೆ ಬಂದಮೇಲೆ ಹೆಂಗಾಗ್ಬಿಡ್ತಂದ್ರೆ ಒಬ್ಬನೇ ಬಂದ್ಬಿಟ್ಟವನಿ. ಇಲ್ಲಿ ಊಟ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕೋಗೋಲ್ಲ. ಆವಾಗ ಲೈಫ್ ಅರ್ಥ ಆಗುತ್ತೆ ಬೆಂಗಳೂರಿಗೆ ಬಂದಮೇಲೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಿರ್ತದೆ. ಹಾಗೆ ಬೆಂಗಳೂರಿಗೆ ಬಂದಮೇಲೆ ಹಸು, ಈಗ ಜೀವನ ಅಂದೇನು, ಈಗ ಹಸುವಿನ ಬೆಲೆ ಗೊತ್ತಾಯಿತು. ಈಗ ಊರಲ್ಲಿದ್ದಾಗೆಲ್ಲ ನಾನು ತುಂಬ ಸಲ ನೆನಪಿಸ್ಕೊಬಿಟ್ಟವನಿ ಬ್ರೋ. ಊರಲ್ಲಿದ್ದಾಗ ನಮ್ಮ ಊಟಕ್ಕೆ ಕೊಡೋರಲ್ಲ, ಹೊಟ್ಟೆ ತುಂಬೋಗ್ಬಿಟ್ರೆ ಊಟ ಬಿಟ್ಬಿಡುವೆ, ಊಟ ಸಾಕು ನನಗೆ ಅಂದ್ಬಿಡುವೆ. ಆವಾಗ ನಮ್ಮ ಅವ್ವ ಹೇಳೋರು, ಹಂಗೆಲ್ಲ ಇದು ಮಾಡಬಾರ್ದು, ಎಲ್ಲ ಟೈಮು ಸಿಕ್ಕೋದಿಲ್ಲ, ಅನ್ನೋದು ಬೆಲೆ ಗೊತ್ತಾಯ್ತದೆ ನಿನ್ಗೆ ಒಂದಲ್ಲ ಒಂದು ಅಂತ. ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಯಿತು ಅದು. ಬೆಂಗಳೂರಿಗೆ ಬಂದಮೇಲೆ ಎಷ್ಟು ಕಷ್ಟ ಇರ್ತದೆ ಅನ್ನೋಕ್ಕೆ, ಒಂದೊಂದು ಅಗಳಿಗೂ ಎಷ್ಟು ಕಷ್ಟ ಅಂತ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾದದ್ದು ನನಗೆ. ಇಲ್ಲಿ ಪ್ರತಿಯೊಂದು ಕಲಿಗೆ ಸ್ಟಾರ್ಟ್ ಮಾಡಿದೆ. ಒಬ್ಬನೇ ಹೆಂಗಿರ್ಬೋದು, ಊಟ, ಈಗ ಕೆಲಸ ಒಬ್ಬನೇ ನಿಮ್ದು ಅದೇ ಬೈಕ್ ಕ್ರೇಜು, ಕಾರ್ ಕ್ರೇಜ್ ಆ ಥರದ್ದು ಏನಾದರೂ ಇದೆಯಾ? ಬೈಕ್ ಕ್ರೇಜ್ ಇತ್ತು ಬ್ರೋ, ಹೆವಿ ಬೈಕ್ ಕ್ರೇಜು. ಯಾವ ಬೈಕ್ ಹೇಳಿದ್ನಲ್ಲ, ಇವಾಗ ನಾನು ತಗೊಂಡಿರೋದು ಪಲ್ಸರು, ಇದು NS. ಇವಾಗ ನಾನು ತಗೊಂಡಿರೋದು. ಮುಂಚೆ ಎಲ್ಲ ಎಲ್ಲಿ ಬ್ರೋ ಊಟಕ್ಕೆ ಕಾಸಿರಲ್ಲ, ಇಲ್ಲಿಂದ ನಡ್ಕೊಂಡು ಮುಂಚೆ ಇಲ್ಲೇ ಮೇಲ್ಗಡೆ ಇದ್ದಿದ್ದು ರೂಮು. ಈ ಥರ ಕಾರ್ ಬೇಕು, ಈ ಥರ ಬೈಕ್ ಬೇಕಂತ? ಹ್ಞೂ ಬ್ರೋ, ಖಂಡಿತ ಆಸೆ ಅದೇ. ಈಗ ನನ್ನ ಫ್ರೆಂಡು ನನ್ನ ಜೊತೆಲಿದ್ದವರೆಲ್ಲ ಕಾರ್ಗಿರಲ್ಲೆಲ್ಲ ಓಡಾಡ್ತಾರೆ. ನನಗೆ ಆಸೆ ಇರೋದಿಲ್ಲ, ನಾನು ತಗೊಳ್ಳೇಬೇಕು. ಈಗ ಊರಿಗೆ ಹೋದ್ರೆ ಈಗ ಅದೊಂದು ಇನ್ನೊಂದು ಏನಪ್ಪ ಅಂದರೆ, ಈಗ ಟಿ ವಿಲಿ ಇಲ್ಲೆಲ್ಲ ಬರ್ತಾನಲ್ಲ ಅಂದ್ಬಿಟ್ಟು ಅನ್ಕೊಂಡಿರ್ತಾರಲ್ಲ ಎಲ್ಲರೂ, ದುಡ್ಡು ಇರ್ತದೆ, ಸಂಪಾದನೆ ಮಾಡ್ತಾನೆ, ಹಂಗಿರ್ತಾನೆ ಹಿಂಗಿರ್ತಾನೆ ಅಂತ. ನಾವು ಇರಬೇಕಲ್ಲ ಹಂಗೆ ಅಟ್ಲೀಸ್ಟು. ಇಲ್ಲಾಂದರೆ ಈಗ ಎಲ್ಲರೂ ಹೋಗ್ಬೇಕು, ಸುತ್ತಾಡಬೇಕು ಅಂದರೆ ಈಗ ನಮ್ಮ ಲೈಫು ಚೇಂಜ್ ಆಯ್ತೈತೆ ಗುರು. ಸ್ಟೆಪ್ ಬೈ ಸ್ಟೆಪ್ಪು ಮೇಲ್ಗಡೆ ಹೋಯ್ತೈತೆ ಅಂತ ನಮಗೂ ಅನ್ನಿಸ್ಬೇಕಲ್ಲ. ಈಗ ಏನೂ ಇಲ್ದೇ ನಡ್ಕೊಂಡು ಹೋಯ್ತಿದ್ದೆ, ಇವಾಗ ಬೈಕಲ್ಲಿ ಬರ್ತಾಯಿದ್ದೀನಿ, ಇವಾಗ ಕಾರಲ್ಲಿ ಬರ್ತಾಯಿದ್ದೀನಿ. ಅದು ಹಿಂಗೆ ಹೋಯ್ತಾಯಿದ್ರೆ ಅವಾಗ ನಮಗೊಂದು ಧೈರ್ಯ ಇರ್ತದೆ, ಜೀವನದಲ್ಲಿ ಏನೋ ನಮ್ಮದು ಮುಂದಕ್ಕೆ ಹೋಯ್ತಾವಿಬ್ರು ನಾವು ಅಂತ. ಇಲ್ಲಿ ನಟ ಅಂದರೆ ಟಿ ವಿಯಲ್ಲಿ ಬರ್ತೀರಾ, ಯೂಟ್ಯೂಬಲ್ಲೆಲ್ಲ ಬರ್ತೀರಾ, ತುಂಬ ಸಂಪಾದನೆ ಮಾಡ್ತೀರಾ, ಒಳ್ಳೆಯದು ಈ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ರಿಯಾಲಿಟಿ ಗೊತ್ತಿರಲ್ಲ ಆ ಥರ ಎಲ್ಲ ಅಂದ್ಕೊಂಡಿದ್ದಾರೆ. ಈ ಥರ ಇಲ್ಲ ಬ್ರೋ, ಹೇಳ್ಕೊಳ್ಳೋದು ಆ ಥರ ಅನ್ಕೊಳ್ಳೋದು ತಪ್ಪಲ್ಲ. ಈಗ ನಾವು ಇದೇನು ಗೊತ್ತಿಲ್ಲ, ನಾವು ಹಂಗೆ ಥರ ಅನ್ಕೋತಿದ್ದು. ನಾವು ಟಿ ವಿ ನೋಡ್ತಿದ್ದಾಗ, ನಾವು ಈ ಇಂಡಸ್ಟ್ರಿಗೆ ಬರ್ದೇ ಇದ್ದಾಗ ನಾವು ಹಂಗೆ ಥರ ಅನ್ಕೋತಿದ್ದು. ಈ ಟಿ ವಿಲಿ ಬಂದರೆ ಅವ್ರು ಒಳ್ಳೆ ದುಡ್ಡು ಸಂಪಾದನೆ ಇರ್ತದೆ, ಅವ್ರ ಲೈಫ್ ಹೆಂಗಿರ್ತದೆ ಹಿಂಗಿರ್ತದೆ ನಾವು ಥಿಂಕ್ ಮಾಡಿರ್ತೀವಿ. ಅದು ತಪ್ಪಲ್ಲ, ಅದು ಗೊತ್ತಿರಲ್ವಲ್ಲ, ಎಲ್ಲ ಹಂಗೆ ಅನ್ಕೊಂಡಿರ್ತಾರೆ. ರಿಯಾಲಿಟಿ ಗೊತ್ತಾದ್ಮೇಲೆ ಇಲ್ಲಿ ನೀವು ಸ್ವಂತ ಮನೇಲಿ ಇರೋದಾ ಏನು ಅಂತ ಕೇಳ್ಬಿಟ್ರಿ. ಎಲ್ಲ ಹೇಳ್ತಾರೆ. ಅಲ್ಲಿ ಪ್ಯಾನ್ ಮಾಡ್ರಿ, ಅವರೇನೋ ಮೋನರಲ್ಲಿ ಕೂತಾರಲ್ಲ ಅವರು, ಸ್ವಂತ ಮನೆಯಲ್ಲ ಬಾಡಿಗೆ ಮನೆ. ಆ ಥರ ಎಲ್ಲ ಹೇಳ್ತಾರೆ, ಅವ್ರಿಗೆ ಏನು ಕಮ್ಮಿ ಆ ಥರದ್ದೆಲ್ಲ ಥಿಂಕ್ ಮಾಡಿ ಬಾಡಿಗೆ ಮನೆಯೇ ಬ್ರೋ. ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಒಂದು 2-3 ವರ್ಷ ಆಯ್ತು ಇಲ್ಲಿಗೆ ಬಂದು. ಇಲ್ಲೇ ಇದ್ದೀನಿ, ಖುಷಿ ಒಂಥರ. ಇಲ್ಲಿ ಬಾಡಿಗೆ ಮನೆ, ಸ್ವಂತ ಮನೆ ಬಾಡಿಗೆ ಮನೆ ಇದೆ, ಖುಷಿ ಇರ್ಬೇಕು ಅಷ್ಟೇ ಅಲ್ವಾ. ಜೀವನ ನಿದ್ದೆ ಬರಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಖುಷಿಯಾಗಿರ್ಬೇಕು ಅಷ್ಟೇ ತಾನೆ. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ನಿಮ್ಮ ಕಡೆಯಿಂದ ಏನಾದರೂ ಹೇಳ್ಬೋದು? ಏನಿಲ್ಲ, ನಿಮ್ಮ ಸಪೋರ್ಟಿಂದ, ನಿಮ್ಮ ಪ್ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೂ ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ. ಇನ್ನೂ ನಾವು ಮುಂದಕ್ಕೆ ಹೋಗೋಕ್ಕೆ ದಾರಿ ಆಯ್ತದೆ ಅಷ್ಟೇ. ಅದ್ಭುತ ಪ್ರತಿಭೆ ನಮ್ಮ ಕರ್ನಾಟಕ ಅಂತಲೇ ಹೇಳ್ಬೋದು. ನಿಮ್ದೆಲ್ಲ ನೋಡಿದೆ ಈ ವಿಡಿಯೋ. ಹಳ್ಳಿ ಊರಲ್ಲಿ ಇದ್ದವ್ರು ನೀವು, ಬೆಂಗಳೂರು ಅಂದಾಗ ನಿಮ್ಮ ಥಾಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರಿ ಅಂತ ಬೆಂಗಳೂರಿಗೆ? ಅದೇ ಬ್ರೋ ಹೇಳಿದ್ಮೇಲೆ, ಈ ಫ್ರೆಂಡ್ಗಳೆಲ್ಲ ಬತ್ತಿದಾರಲ್ಲ, ಇವರು ಬತ್ತಿದ್ದು ಸ್ಟೈಲು ಇದೆಲ್ಲ ನೋಡ್ಬಿಟ್ಟು ಬೆಂಗಳೂರಿಗೆ ಹೋದವರೆಲ್ಲ ಹಂಗೆ ಆಗ್ಬಿಡ್ತಾರೆ. ಆಮೇಲೆ ಬಿಲ್ಗಾಗ್ಬಿಡ್ತೀರಿ, ಇಲ್ಲಿ ನೆರಳಲ್ಲಿ ಅಲ್ಲಿ ಕೆಲಸ ಮಾಡ್ಬಿಟ್ಟು ವೈಟ್ ಆಗ್ಬಿಟ್ರು. ಅಲ್ಲೇ ಊರಲ್ಲಿ ಇದ್ದಾಗೆಲ್ಲ ಕಪ್ಪಾಗ್ಬಿಟ್ರು, ಬಿಸ್ತಲಿ ಪಾಪ ಕೆಲಸ ಮಾಡಿ. ಬೆಂಗಳೂರಿಗೆ ಬಂದ ತಕ್ಷಣ ಒಂಥರ ಕಲರ್ ಎಲ್ಲ ಬಂದ್ಬಿಡ್ರಲ್ಲ. ಆಮೇಲೆ ಬೆಂಗಳೂರಿಗೆ ಬಂದು ಒಂದು ಮರ್ಯಾದೆ ಇರ್ತಿತ್ತು ಗೊತ್ತಾ, ಮಗ ಈಗ ಬಂದ ಚೆನ್ನಾಗಿದೆಯಾ. ಊರಲ್ಲಿದ್ದಾಗ ಯಾವನ್ ಮಾತಾಡ್ಸಿಲ್ಲ, ನನ್ನ ಮಗ ಇಲ್ಲೇ ತಿರುಕ ನಿಂತಾರಲ್ಲ ಅಂತ, ಟೀ ಕೊಡೋ ಅಂತ, ಅದೊಂದು ಮರ್ಯಾದೆ. ಈಗ ನಾನು ಯಾರು ಬೆಂಗಳೂರಿಂದ ಬಂದ್ರೆ, ನಮ್ಮ ಫ್ರೆಂಡ್ಗಳು ಯಾರು ಬಂದ್ರೆ ಅವ್ರ ಜೊತೆಲಿ ಹೋಗುವೆ. ನಮ್ಮನ್ನು ಯಾರು ಮಾತಾಡಿಸ್ತಿರಲ್ಲ, ಮಗ ಈಗ ಬಂದೆ ಬೆಂಗಳೂರಿಂದ ಚೆನ್ನಾಗಿದೆಯಾ, ಏನು ಕೆಲಸ ಮಾಡ್ತಾಯಿದ್ದೆ, ಹಿಂಗೆಲ್ಲ ವಿಚಾರಿಸೋರಲ್ಲ. ಹೆಂಗೆ ಮಾತಾಡಿಸ್ತಾರೆ ಗುರು. ಬೆಂಗಳೂರಿಗೆ ಬಂದರೆ ಈ ಮರ್ಯಾದೆ ಸಿಗ್ತದೆ, ದುಡ್ಡು ಸಿಗ್ತದೆ, ಎಲ್ಲ ಸಿಗ್ತದಲ್ಲ. ನಾವು ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಆಸೆ ಇಟ್ಕೊಂಡಿದ್ದು ಆ ಟೈಮಲ್ಲಿ. ಆಮೇಲೆ ಈಗ ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು 2 ದಿನ ಉಳ್ಕೊಬಿಟ್ರೆ, ಒಂದು 3 ದಿನ ಉಳ್ಕೊಬಿಟ್ರೆ, ಒಂದಿನ ಚೆನ್ನಾಗಿ ಮಾತಾಡ್ಸಿದ್ರು, 2 ದಿನ ಚೆನ್ನಾಗಿ ಮಾತಾಡಿದ್ರು, 3ನೇ ದಿನ ಇದಾಗಲ್ಲ ಬೆಂಗಳೂರಿಗೆ ಹೋಗಲ್ಲ, ಇಲ್ಲೇ ಉಳ್ಕೊಬಿಟ್ಟ, ಬೆಂಗಳೂರು ಸಾಕಾಗೋಯ್ತೆ ನಿನಗೆ ಅಂತ. ಆಮೇಲೆ ಹೋಗುದಾ ಬಿಡುದಾ ಹಂಗೆಲ್ಲ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕಾಮಿಡಿ ಕಿಲಾಡಿ ಫ್ರೆಂಡ್ಶಿಪ್ ಅವ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಹೇಳ್ಬೋದು. ಯಾರು ತುಂಬ
ತುಂಬ ಸಪೋರ್ಟಿವ್ ಆಗಿ ಯಾರು ಇರ್ತಾರೆ? ರವಿ ಅಂದ್ಬಿಟ್ಟು ನನ್ನ ದೋಸ್ತ ಒಬ್ಬ ಮೈಸೂರವನು ರವಿ ಅಂತ, ಅವ್ರದ್ದು ನಮಗೆ ನಮ್ಮ ಮೈಸೂರು ಕಡೆಯವರು. ಅವನು ಸಾಕಷ್ಟು ಅಂದರೆ ನನ್ನ ಪರ್ಸ್ನಲ್ಗೆ ಎಲ್ಲರೂ ಸಪೋರ್ಟ್ ಇತ್ತು. ಇವ್ನು ನನ್ನ ರೂಮೇಟು ಮೈಸೂರು ರವಿ ಅಂದ್ಬಿಟ್ಟು ಅವ್ನ ಹುಡುಗ ರೂಮೇಟು ನಮ್ಮ ಫ್ರೆಂಡು, ಅವನು ಸಾಕಷ್ಟು ಸಪೋರ್ಟ್ ಮಾಡುವ. ಅದೊಂದು ಇನ್ನು ಯಾರಿಗಾದ್ರೂ ಬೇಜಾರು ಮಾಡಿರೋದು ಆ ಥರದ್ದು ಏನಾದರೂ ಗೊತ್ತಿದ್ದು ಯಾರಿಗೂ ಬೇಜಾರು ಮಾಡಿಲ್ಲ ಬ್ರೋ ಇದುವರೆಗೂ. ನನಗೆ ಗೊತ್ತಿಲ್ಲದೆ ಯಾರಿಗೂ ಬೇಜಾರು ಮಾಡಿಲ್ಲ. ಗೊತ್ತಿದ್ದು ಯಾರಿಗೂ ಮಾಡಿಲ್ಲ. ಗೊತ್ತಿಲ್ಲದೆ ಅವ್ರಿಗೆ ಬೇಜಾರಾಗಿದ್ದು ಏನೂ ಗೊತ್ತಿಲ್ಲ ಬ್ರೋ. ನೀವು ಬೆಳೆದಿರೋದು ನೋಡಿ ಎಲ್ರಿಗೂ ಖುಷಿ ಇದೆಯಾ ಅಥವಾ ಯಾರಾದರೂ ಇದೆ. ಮಾತಾಡೋರು ಇದ್ದಾರಾ ಅಂತ? ಅದು ಗೊತ್ತಿಲ್ಲ ಬ್ರೋ. ನನ್ನ ಮುಂದೆ ಎಲ್ಲ ಖುಷಿಯಾಗೆ ಚೆನ್ನಾಗಿ ಮಗ ಬಿಡೋ ಆಯಿತು, ಏನೋ ನಮ್ಮವನು ಏನೋ ಮಾಡಿದೆ ಒಳ್ಳೇದಾಗಲಿ ಅಂತ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಅದೊಂದು ಖುಷಿ. ಇವಾಗ ನೀವು ಬಸ್ ಇಳಿದಾಗ ಬಸ್ಸಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ? ಬೈಕಲ್ಲೂ ಹೋಗ್ತೀನಿ, ಬಸ್ಸಲ್ಲೂ ಹೋಗ್ತೀನಿ. ಹೋಗುವಾಗ ನೀವು ಹೋಗಿ ಇಳಿದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ಊರವ್ರದ್ದು? ನಾನು ಕಾಮಿಡಿ ಕಿಲಾಡಿಲಿದ್ದಾಗ ಕಾಮಿಡಿ ಕಿಲಾಡಿ ಬಂದಮೇಲೆ ಊರಿಗೆ ಹೋಗಿರಲಿಲ್ಲ ಒಂದ್ಸತಿನೂ. ಆಮೇಲೆ ನಮ್ಮ ಒಂದು 2-3 ದಿನ ರಜೆ ಇತ್ತು, ದೀಪಾವಳಿ ಟೈಮ್ ಅನಿಸುತ್ತೆ. ದೀಪಾವಳಿಗೆ ಊರಿಗೆ ಹೋಗ್ಬೇಕಾಗಿತ್ತು. ನಾನು ಊರಿಗೆ ಹೋಗ್ತಾ ಇದ್ದೆ, ಮಾಸ್ಕ್ ಹಾಕೊಂಡಿರಲಿಲ್ಲ, ಹಂಗೆ ಹೋಗಿದ್ದೆ, ಮಾಸ್ಕ್ ಹಾಕೊಂಡಿರಲಿಲ್ಲ. ಬಸ್ಸು ಇಳಿದ ತಕ್ಷಣ ಒಬ್ಬರು ಯಾರೋ ನೋಡಿದ್ರು ಬ್ರೋ, ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ. ಎಲ್ಲ ಬಂದು ಮುತ್ಕೊಬಿಟ್ರು. ಆಮೇಲೆ ಅಲ್ಲೇ ಹೋಟ್ಲು ಕರ್ಕೋಗಿ ಟೀ ಎಲ್ಲ ಕುಡಿಸಿ ಎಲ್ಲ ಮಾತಾಡಿಸ್ತಾರೆ. ಅಯ್ಯೋ ನಮಗೆ ಮರ್ಯಾದೆ, ನನಗೆ ಒಂಥರ ಒಳಗಡೆ ಖುಷಿ. ಹಿಂಗೆಲ್ಲ ಆಯ್ತಲ್ಲ ಗುರು, ಪರವಾಗಿಲ್ವಲ್ಲ, ಎಲ್ಲ ಗುರ್ತಿಡಿದು ಮಾತಾಡಿಸ್ತಾರಲ್ಲ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಟಿ ವಿಲಿ ಬರ್ತಾನೆ ಗುರು, ಕಾಣಿಸ್ಕೊತಾನೆ. ಮೊದಲು ಪೋಲಿ ಬೀಳ್ತಿದ್ದಾನೆ ಅಂತ ನಿಮ್ಮ ಮನೆಯವರೆಲ್ಲ ಬೈತಾ ಇದ್ರಿ ಅಂತ, ಎಲ್ಲ ಮನೆಯಲ್ಲಿ ಬೈತಾರೆ. ಹೌದು. ಇವಾಗ ಏನಂತಾರೆ ಅಂತ? ಇವಾಗ ಒಂಥರ ಖುಷಿ ಬ್ರೋ. ನಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿಯಾಗವ್ರೆ ಇವಾಗ. ಬಿಡು ಏನೋ ಮಾಡ್ತಾನೆ ಅಂತ ಚೆನ್ನಾಗೆ. ಅವಾಗಿಂದ ಈಗ ನಮ್ಮ ಅಪ್ಪ ನಮ್ಮ ಅಮ್ಮಂದು ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಒಂದಷ್ಟು ದಿನ ಇದು ಮಾಡಿದ್ರು, ಏನು ಮಾಡ್ತಾಯಿದ್ದೆ ಕೆಲಸವ, ಏನು ಹಾಳಾಗ್ಬಿಡ್ತಾನೆ ಅಂದ್ಬಿಟ್ಟು ಸಖತ್ತು ಇದು ಮಾಡಿದ್ರು. ಕೆಲ್ಸಕ್ಕೆ ಹೋಗು, ಸಂಪಾದನೆ ಮಾಡು, ಬೇಡ ಇಲ್ಲ ಊರಿಗೆ ಬಂದುಬಿಡು, ಊರಲ್ಲೇ ಇದ್ಬಿಡು ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಬಿಟ್ಬಿಟ್ರು. ಇವನು ಇನ್ನೂ ಇದು ಮಾಡೋಲ್ಲ, ಏನೋ ಮಾಡ್ಕೋಲಿ ಅಂತ ಬಿಟ್ಬಿಟ್ರು. ಆಮೇಲೆ ಏನೇ ಕಷ್ಟ ಇದ್ದರು, ಏನೇ ಇದು ಮಾಡಿದ್ರು ನನಗೆ ಹೇಳ್ಕೊತಿರ್ಲಿಲ್ಲ. ಹಿಂಗೆ ಮನೇಲಿ ಹಿಂಗೆ ಪ್ರಾಬ್ಲಮ್ ಐತೆ, ದುಡ್ಡು ಕೊಡು, ಒಂದು 5,000 ಕೊಡು. ಯಾಕಂದರೆ ಕೊಡ್ತಿರ್ಲಿಲ್ಲ, ಕೇಳಿದ್ರು ಕೊಡ್ತಿರ್ಲಿಲ್ವಲ್ಲ ಅಂತ, ದುಡ್ಡು ಇರಲ್ವಲ್ಲ. ಹಂಗೆ ಬಿಟ್ಬಿಟ್ಟಿದ್ರು. ಒಂದು 2-3 ವರ್ಷ ಬಿಟ್ಬಿಟ್ಟಿದ್ರು, ಏನೋ ಮಾಡಲಿ ಅಂದ್ಬಿಟ್ಟು. ಆಮೇಲೆ ಅವ್ರ ನಂಬಿಕೆಗೂ ಏನು ಮೋಸ ಮಾಡಲಿಲ್ಲ. ನಾನು ಕೆಲಸ ಮಾಡ್ತಿದ್ದೆ ನಿಯತ್ತಾಗಿ, ಏನು ಮಾಡ್ಬೇಕು ಅದು ಮಾಡ್ತಿದ್ದೆ. ಇವಾಗ ಖುಷಿಯಾಗವ್ರೆ ಈಗ ಸದ್ಯಕ್ಕೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.